ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಈ ಮುರಳಿಯಲ್ಲಿ ಯಾವುದರ ಬಗ್ಗೆ ಹೇಳ್ತಾ ಇದ್ರು? ಯಾವುದ್ರ ಬಗ್ಗೆ ಹೇಳ್ತಾ ಇದ್ರು ಬಾಬಾ? ಪರಿವಾರದ ನಿಶ್ಚಯದ ಬಗ್ಗೆ ಹೇಳ್ತಾ ಇತ್ತು ಅಲ್ವಾ? ಅಂದ್ರೆ ಕರ್ಮ ಸರಿ ಆಗ್ಬೇಕು ಅಂತಂದ್ರೆ ಯಾರ್ಯಾರ ಮೇಲೆ ನಿಶ್ಚಯ ಇರ್ಬೇಕಂತೆ? ನಾವು ಆತ್ಮಗಳಲ್ವಾ, ಈ ಪ್ರಪಂಚಕ್ಕೆ ಕರ್ಮವನ್ನ ಮಾಡಿ ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ ಬಂದಿದ್ದೀವಿ ಅಲ್ವಾ? ಅಂದ್ರೆ ಆ ಕರ್ಮದ ಫಲ ನಮಗೆ ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು? ಪಾಸಿಟಿವ್. ಪಾಸಿಟಿವ್ ಆಗಿರ್ಬೇಕಲ್ವಾ? ಅಂದ್ರೆ ಆತ್ಮನ ಕಲ್ಯಾಣ ಆಗ್ಬೇಕು, ಆ ಕರ್ಮದ ಫಲ ಆತ್ಮನಿಗೆ ಇಷ್ಟವಾಗಬೇಕು, ಖುಷಿ ಕೊಡಬೇಕು. ಅವಾಗ ಆತ್ಮನಿಗೆ ಕರ್ಮ ಮಾಡಬೇಕು ಅಂತ ಅನ್ಸತ್ತೆ ಅಲ್ವಾ? ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ದುಡ್ಡೇ ಇರೋದಿಲ್ಲ ಅಂತದೇನಾಗತ್ತೆ? ಬೇಜಾರಾಗತ್ತಲ್ವಾ? ಆದರೆ ಆ ಕರ್ಮ ಕರೆಕ್ಟಾಗಿ ಆಗಬೇಕು ಅಂತಂದ್ರೆ ಮೊದಲನೇದಾಗಿ ಯಾರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರೋ, ಯಾರ ಜ್ಞಾನವನ್ನ ಕೇಳ್ತಾ ಇದ್ದೀರೋ, ಯಾರಿಂದ ಶ್ರೀಮತವನ್ನ ಪಡ್ಕೊಳ್ತಾ ಇದ್ದೀರೋ, ಯಾರ ಒಂದು ಪ್ಲಾನಿಂಗ್ ಅನುಸಾರ ನಡೀತಾ ಇದ್ದೀರೋ ಅವರ ಮೇಲೆ ನಿಮ್ಗೇನಿರ್ಬೇಕು? ನಿಶ್ಚಯ. ಅವ್ರ್ಯಾರು? ಶಿವಬಾಬಾ. ಎರಡನೇದು ಕರ್ಮ ಮಾಡೋರು ಯಾರು? ನಾನು, ಆತ್ಮ. ನಾನು ಆತ್ಮ. ನನ್ನ ಮೇಲೆ ನಿಶ್ಚಯ ಅಲ್ವಾ? ನೆಕ್ಸ್ಟು ನಾಟಕದ ಮೇಲೆ ನಿಶ್ಚಯ. ಕಲ್ಯಾಣಕಾರಿ ನಾಟಕದ ಮೇಲೆ ನಿಶ್ಚಯ. ನಾಲ್ಕನೇದು ನಿಮ್ಮ ಪರಿವಾರ. ಜೀವನದಲ್ಲಿ ಕರ್ಮವನ್ನ ಮಾಡಲಿಕ್ಕೆ ನಾನು ಆತ್ಮ ಡ್ರಾಮಾ ಇದೆ ಹೌದು, ಆದರೆ ಮನಬುದ್ಧಿ ಸಂಸ್ಕಾರ ಬೇಕಲ್ಲ, ಶರೀರ ಬೇಕಲ್ಲ, ಜನ ಬೇಕಲ್ಲ, ಲೌಕಿಕ ಪರಿವಾರದವರು, ಅಲೌಕಿಕ ಪರಿವಾರದವರು, ಪಂಚ ತತ್ವಗಳು, ಇವರೆಲ್ಲರ ಮೇಲೂ ಕೂಡ ನಿಮ್ಗೆ ಏನಿರಬೇಕು? ನಿಶ್ಚಯ ಇರಬೇಕು. ಅವರೆಲ್ಲರೂ ನನಗೆ ಒಳ್ಳೆಯದನ್ನ ಬಯಸ್ತಾ ಇದ್ದಾರೆ, ಅವ್ರಿಗೆ ನಾನು ಒಳ್ಳೆಯದನ್ನ ಕೊಡಬೇಕು. ಓಕೆನಾ? ಆ ಒಂದು ನಿಶ್ಚಯ ನಂಬಿಕೆ ಬರಬೇಕು ಅಂತಂದ್ರೆ ಆದ್ಮೇಲೆ ಈ ಜೀವನದಲ್ಲಿ ನಿಮ್ಮ ಹತ್ರ ಅನುಭವ ಇರಬೇಕು. ಏನಿರಬೇಕು? ಅನುಭವ. ಬಾಬಾ ಹೇಳಿರುವಂತ ರೀತಿಯಲ್ಲಿ ನಮ್ಮ ಲೌಕಿಕ ಅಲೌಕಿಕ ಜೀವನವನ್ನ ನಡೆಸಿ ಅದರಲ್ಲಿ ಸಫಲತೆ ಪಡ್ಕೊಂಡಿರುವಂತ ಅನುಭವ ನಮ್ಮ ಜೊತೆಯಲ್ಲಿದ್ರೆ ಅನುಭವದ ಆಧಾರದಲ್ಲಿ ನಿಶ್ಚಯ ಏನಾಗ್ತಾ ಹೋಗ್ತದೆ? ಜಾಸ್ತಿ ಅಲ್ವಾ? ಲೌಕಿಕ ರೂಪದಲ್ಲಿ ನಮ್ಗೆ ತುಂಬಾ ಕಾಯಿಲೆಗಳು ಇರ್ತವೆ ಅಲ್ವಾ? ಯಾವುದೋ ಕಾಯಿಲೆ ಬಂದಿದೆ ಅಂತ ನಾವೇನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರ ಹತ್ರ ಹೋದಾಗ ಒಂದು ಕಾಯಿಲೆ ಗುಣ ಆದ್ರೆ ಅವಾಗ ಡಾಕ್ಟರ್ ಮೇಲೆ ಏನ್ ಬರ್ತದೆ ನಮ್ಗೆ? ನಿಶ್ಚಯ. ಅವಾಗ ಏನ್ ಮಾಡ್ತೀವಿ? ಇನ್ನೊಂದು ಕಾಯಿಲೆ ಹೇಳ್ತೀವಿ, ಇನ್ನೊಂದು ಕಾಯಿಲೆ ಹೇಳ್ತೀವಿ ಅಲ್ವಾ? ಕಾಯಿಲೆನೇ ಗುಣ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಡಾಕ್ಟ್ರು ಮತ್ತು ಹಾಸ್ಪಿಟಲ್ ಅನ್ನ ಏನ್ ಮಾಡ್ಬಿಡ್ತೀವಿ? ಚೇಂಜ್ ಮಾಡ್ಬಿಡ್ತೀವಿ ಅಲ್ವಾ? ಹಾಗೆ ಇಲ್ಲೂ ಕೂಡ ನಾವು ಯಥಾರ್ಥವಾಗಿ ಈಶ್ವರೀಯ ಕಾರ್ಯವನ್ನು ಮಾಡಿದಾಗ, ಬಾಬಾ ಹೇಳಿರುವಂತ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ ನಮ್ಗೆ ಈ ನಾಲ್ಕು ವಿಷಯದಲ್ಲಿ ಏನ್ ಬರ್ತದೆ? ನಿಶ್ಚಯ ಬರ್ತದೆ. बाप में तो सभी कहते हैं मेरा बाबा और मैं बाप की. ತಂದೆ ಮೇಲೆ ಅಂತೂ ಎಲ್ಲರೂ ಕೂಡ ಹೇಳ್ತಾರೆ. ಬಾಬಾ ಯಾರವರು? ನನ್ನ ಬಾಬಾ ಅಂತ ಹೇಳ್ತಾರ, ಬ್ರಹ್ಮ ಬಾಬಾನು ಬಾಬಾ ಹೇಳ್ತಿರೋ, ದಾದಿಯವರ ಬಾಬಾ ಹೇಳ್ತಿರೋ, ಯೋಗೇಶ್ ನನ್ನ ಬಾಬಾ ಅಂತ ಹೇಳ್ತಾರೆ. ಯಾರ ಬಾಬಾ? ಅಧಿಕಾರದಿಂದ ಹೇಳ್ತಾರಂತೆ. ಬಾಬಾ ನನ್ನವರು, ನಾನು ಬಾಬಾರವರ ಮಗು ಅಂತ ಬಿಟ್ಟು ಏನ್ ಮಾಡ್ತಾರೆ? ಧೈರ್ಯದಿಂದ, ಅಧಿಕಾರದಿಂದ, ಖುಷಿಯಿಂದ ಹೇಳ್ತಾರಂತೆ. बाप को मेरा कहकर बाप का पूरा अधिकार प्राप्त कर लिया है. ನನ್ನ ಬಾಬಾ ಅಂತಂದ್ಮೇಲೆ ತಂದೆ ಎತ್ತಿರುವಂತ ಎಲ್ಲ ಆಸ್ತಿಗಳಿಗೆ ನೀವೇನಾದ್ರಿ? ಅಧಿಕಾರಿಗಳಾದ್ರಿ. ಹಾಗಿದ್ರೆ ತಂದೆಯ ಆಸ್ತಿ ನೀವು ತಿನ್ಲಿಕ್ಕೋ ಸರ್ವರಿಗೆ ಕೊಡ್ಲಿಕ್ಕೋ? ಕೊಡ್ಲಿಕ್ಕಲ್ವಾ? ಅದಕ್ಕಾಗಿ ಆ ಅಧಿಕಾರವನ್ನ ಸರಿಯಾಗಿ ಚಲಾಯಿಸ್ತಾ ಇದ್ದೀರಾ ಅಥವಾ ಬಾಬಾ ಆ ಅಧಿಕಾರವನ್ನ ನಿಮ್ಗೆ ಕೊಟ್ಟಿದ್ದಾರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಹೆಂಗ್ ಗೊತ್ತಾಗತ್ತೆ ಬಾಬಾ ಅಧಿಕಾರ ಕೊಟ್ಟಿದಾರೋ ಇಲ್ವೋ ಅಂತ? ಅಧಿಕಾರ ಕೊಟ್ಟಿದಾರ ಅಂತ ಹೆಂಗ್ ಗೊತ್ತಾಗ್ತದೆ?
ಹಗುರತೆ, ಖುಷಿ. ಹ್ಮ್ ಒಂದ್ ಸಣ್ಣ ಮಗು ಇರ್ತದೆ ಅಂತ ತಿಳ್ಕೊಳ್ಳಿ ಅಲ್ವಾ. ಈಗ ಮಾರ್ಕೆಟಿಂದ ಏನೋ ಒಂದು ಐಟಮ್ ತರಬೇಕಾಗತ್ತೆ, ಅದಕ್ಕೆ ಏನಾದ್ರು ಐಟಮ್ ಬೇಕಾಗ್ತದೆ. ಆವಾಗ ಆ ಮಗು ಏನ್ ಮಾಡುತ್ತೆ, ಅಪ್ಪ ಅಮ್ಮನ ಹತ್ರ ಕೇಳುತ್ತೆ ನನಗೆ ಇದನ್ನ ಬೇಕು ಅಂತ, ಅಲ್ವಾ. ಅವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಹಣವನ್ನ ಕೊಡಿಸ್ತಾರೆ. ಕೊಡ್ತಾರೆ. ತನ್ನ ಮಗುಗೆ ಐಟಮ್ ತರಲಿಕ್ಕೆ ಅದೇ ಒಂದು ಏನಿದೆ ಅನುಭವ ಇದೆಯಾ ಇಲ್ವೋ, ಲೆಕ್ಕ ಸರಿಯಾಗಿ ಬರುತ್ತೋ ಇಲ್ವೋ, ಕೊಟ್ಟಿರುವಂತ ಹಣವನ್ನು ಕರೆಕ್ಟಾಗಿ ತಗೊಂಡು ಹೋಗ್ತಾರಾ ಇಲ್ವೋ, ಅಥವಾ ವಾಪಸ್ ಕೊಟ್ಟಿರುವಂತ ಹಣವನ್ನು ಸರಿಯಾಗಿ ವಾಪಸ್ ತಗೊಂಡು ಬರ್ತಾರಾ ಇಲ್ವೋ ಅಂತ ಏನ್ ಮಾಡ್ತಾರೆ ಅವರು, ಚೆಕ್ ಚೆಕ್ ಮಾಡಿ. ಮಾಡ್ತಾರೆ ಅಲ್ವಾ. ಅದು ಕರೆಕ್ಟಾಗಿ ಮಾಡ್ತಾ ಇದ್ರೆ ತಂದೆ ತಾಯಿಗಳು ಮಗುಗೆ ಏನ್ ಮಾಡ್ತಾರೆ, ಅಧಿಕಾರವನ್ನ ಕೊಡ್ತಾರೆ ಅಲ್ವಾ. ಒಂದು ವೇಳೆ ಅಧಿಕಾರ ಕೊಟ್ಟಿಲ್ಲ ಅಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಮಗು ಹೋಗ್ಬಿಟ್ಟು ಯಾರ ಹತ್ರ ಕೇಳ್ಬೇಕು, ಅಪ್ಪನ ಹತ್ರ. ಅಲ್ವಾ. ಪೂರ್ತಿ ಅಧಿಕಾರ ಬಂದಾಗ ತಂದೆ ಏನ್ ಮಾಡ್ತಾರೆ, ತನ್ನ ATM ಕಾರ್ಡನ್ನೇ ಮಗನ ಹತ್ರ ಕೊಟ್ಟಿರ್ತಾರೆ. ತನ್ನಲ್ಲಿರುವಂತ ಬೀರುವಿನ ಕೀಯನ್ನೇ ಏನ್ ಮಾಡಿರ್ತಾರೆ, ಅತ್ತೆ ಯಾರ ಕೈಲಿ ಕೊಡ್ತಾರೆ, ಮಗುವಿನ ಕೈ. ಸೊಸೆ ಕೈಯಲ್ಲಿ ಕೊಡ್ತಾರೆ ಅಲ್ವಾ. ನಂಬಿಕೆ ವಿಶ್ವಾಸ ಬಂದಾಗ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇವತ್ತು ಕೂಡ ನೀವು ಬಾಬನ ಹತ್ರ ಹೋಗ್ಬಿಟ್ಟು ಶಾಂತಿ ಕೊಡಿ, ನನ್ನ ಸಮಸ್ಯೆ ಪರಿಹಾರ ಮಾಡಿ, ನನ್ನ ದುಃಖವನ್ನು ದೂರ ಮಾಡಿ ಅಂತ ಕೇಳ್ತಾ ಇದ್ದೀರಿ ಅಂತಂದ್ರೆ ಏನರ್ಥ, ಬೇಡ್ತಾ ಆ ಇನ್ನು ಬೇಡ್ತಾ ಇದ್ದೀವಿ. ಇನ್ನೂ ನಿಮಗೆ ಭಗವಂತ ಅಧಿಕಾರ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಒಂದನೇದು. ಎರಡನೇ ಚೆಕ್ ಮಾಡೋದು ಹೇಗೆ, ಬಾಬಾ ಅಧಿಕಾರ ಕೊಟ್ಟಿದಾರ ಇಲ್ವೋ ಅಂತ. ನೀವೇನೋ ಮೇರಾ ಬಾಬಾ ಅಂತ ಹೇಳ್ತೀರಾ, ಬಾಬಾ ನನ್ನವರು ಅಂತ ಹೇಳ್ತಾರೆ. ಆದ್ರೆ ಬಾಬಾ ಬಾಯಿಂದ ಹೇಳಿದ ತಕ್ಷಣ ಬಾಬಾ ನಮ್ಮವ್ರು ಆಗೋದಿಲ್ವಲ್ಲ. ಅವ್ರದ್ದೊಂದು ಕೆಲವೊಂದು ನಿಯಮಗಳಿದ್ದಾವೆ, ಕಂಡೀಷನ್ಸ್ಗಳಿದ್ದಾವೆ. ಅದನ್ನು ಫಾಲೋ ಮಾಡಿದಾಗ ಮಾತ್ರ ಬಾಬಾ ಏನ್ ಮಾಡ್ತಾರೆ, ತಮ್ಮ ಆಸ್ತಿಯನ್ನ ನಮ್ಗೆ ಕೊಡ್ತಾರೆ. ಓಕೆ, ಸರಿ. ಬಾಬಾ ನಮ್ಗೆ ಅಧಿಕಾರ ಕೊಟ್ಟಿದ್ದ ಅಂತ ಹೆಂಗ್ ಗೊತ್ತಾಗ್ತದೆ, ತಂದೆಯ ನಿಯಮಗಳನ್ನ ಪೂರ್ತಿಯಾಗಿ ನಿಭಾಯಿಸ್ತಾ ಇದ್ದೀವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸನ್ನ ಬಾಬನ ಹತ್ರ ಇಟ್ಟ ತಕ್ಷಣದಲ್ಲಿ ಬಾಬಾ ನಿಮ್ಮ ಮನಬುದ್ಧಿಯ ಮೂಲಕ ಶಕ್ತಿಯನ್ನ ಪಾಸ್ ಮಾಡ್ತಾ ಇದ್ದಾರೆ, ಬೇರೆಯವ್ರು ಕೊಡ್ತಾ ಇದ್ದಾರೆ. ಅದರ ಅನುಭವ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ಬಾಬಾ ನಿಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೋದ ಮೇಲೂ ಕೂಡ ಎಷ್ಟೋ ನೀವು ಬಿಂದುವಾಗಿ ಕುತ್ಕೊಳ್ಳಿ, ಸಕಾಶ್ ಅಂತ ಕುತ್ಕೊಳ್ಳಿ, ಕಿರಣ ಅಂತ ಕುತ್ಕೊಳ್ಳಿ, ಬೊಬ್ಬೆ ಹೊಡಿರಿ, ಗಾಯನ ಮಾಡಿ, ಜ್ಞಾನಸಾಗರ, ಪ್ರೀತಿಯ ಸಾಗರ ಏನ್ ಹೇಳಿದ್ರು ಕೂಡ ಶಕ್ತಿ ಪ್ರವಾಹನೇ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ, ಇನ್ನೂ ಬಾಬಾ ಅಧಿಕಾರವನ್ನ ಸಂಪೂರ್ಣವಾಗಿ ಶಿಫ್ಟ್ ನಿಮಗೆ ಮಾಡಿಲ್ಲ ಅಂತ ಅರ್ಥ ಅಲ್ವಾ. ಹಾಗೆ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಕನೆಕ್ಟ್ ಆಗ್ಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ, ಕೆಲವೊಂದ್ಸಲ ಚೆನ್ನಾಗಿ ಆಗುತ್ತದೆ, ಕೆಲವೊಂದ್ಸಲ ಚೆನ್ನಾಗಿ ಆಗೋದಿಲ್ಲ ಅಂತಂದ್ರೆ ಇನ್ನೂ ಸಂಪೂರ್ಣ ಅಧಿಕಾರವನ್ನ ಬಾಬಾ ನಿಮ್ಗೆ ಕೊಟ್ಟಿಲ್ಲ. ನೀವು ಬಾಬನ ಬಾಗಿಲಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ನಿಂತ್ಕೊಳ್ಬೇಕಾಗಿದೆ. ಬಾಬಾ ಒಳಗಡೆ ಕರೆದಾಗ ನೀವೇನ್ ಮಾಡ್ಬೇಕಾಗ್ತದೆ, ಬರಬೇಕಾಗ್ತದೆ. ಅಂತಹ ಯೋಗ್ಯ ಮಗು ನೀವಿನ್ನು ಆಗಿಲ್ಲ ಅಂತ ನೀವೇನ್ ಮಾಡ್ಬೇಕು, ಚೆಕ್ ಮಾಡಬೇಕಾಗ್ತದೆ. ವಿಶೇಷವಾಗಿ ಯೋಗದಲ್ಲಿ ಕುತ್ಕೊಂಡಾಗ ಕುಳಿತುಕೊಂಡ ತಕ್ಷಣದಲ್ಲಿ ನಿಮ್ಗೆ ಅನುಭವ ಆರಂಭ ಆಗತ್ತೆ ಅಂತಂದ್ರೆ ಬಾಬಾ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅನುಭವ ಆಗ್ಲಿಕ್ಕೆ ತುಂಬಾ ಲೇಟ್ ಆಗತ್ತೆ ಅಂತಂದ್ರೆ ಅಧಿಕಾರ ಇನ್ನು ಪೂರ್ತಿ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಅರ್ಥ. ಹಾಗೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ, ಇವಾಗ ಉದಾಹರಣೆಗೆ ಇವಾಗ ನಮ್ಮನ್ನು ಬಾಬಾ ಈಶ್ವರ ಸೇವೆ ಕಳಿಸ್ತಾ ಇರ್ತಾರೆ, ಅಲ್ಲಿ ಜ್ಞಾನದ ಬಗ್ಗೆ ಏನೋ ಒಂದು ಕ್ಲಾರಿಟಿ ಬೇಕಾಗ್ತದೆ. ಬಾಬಾ ಇದರ ಅರ್ಥ ಏನು ಅಂತ ಟಕ್ಕಂತ ಆನ್ಸರ್ ಬಂತು ಅಂತಂದ್ರೆ ಬಾಬಾ ನಮ್ ಜೊತೆಗೆ ಇದ್ದಾರೆ. ಉತ್ತರ ಬರ್ತಾ ಇಲ್ಲ ಅಂತಂದ್ರೆ ನಮ್ಮನ್ನ ಬಾಬಾ ಆ ಮೂಲಕ ತಕ್ಷಣದಲ್ಲಿ ಅಟೆಂಡ್ ಮಾಡ್ತಾ ಇಲ್ಲ ಅಲ್ವಾ. ನೀವಷ್ಟು ಯೋಗ್ಯರಾಗಿದೆ ಏನ್ ಮಾಡ್ತಾರೆ, ಬಾಬಾ ಫಸ್ಟ್ ನಿಮ್ಮನ್ನ ಅಟೆಂಡ್ ಮಾಡ್ತಾರೆ. ಮಹಾಭಾರತ ಅಟೆಂಡ್ ಮಾಡೋದೆಲ್ಲ ಆ ಮಗು ನನ್ನ ನೆನಪು ಮಾಡೋದಕ್ಕಿಂತ ಬಾಬಾನೇ ನಮ್ಮನ್ನೇನ್ ಮಾಡ್ತಿರ್ತಾರಂತೆ, ನೆನಪು ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಅನ್ಸ್ಬೇಕು, ನಿಮ್ಮ ಮನಸ್ಸು ಬುದ್ಧಿ ಬಾಬನಲ್ಲಿ ಇಲ್ಲಿದ್ರು ಕೂಡ ನಿಮ್ಗೆ ಏನಾಗಬೇಕು, ಶಾಂತಿಯ ಅನುಭವ ಆಗ್ತಾ ಇರ್ಬೇಕು ಅಲ್ವಾ. ಒಳ್ಳೆ ಮಗುವಾಗಿದ್ರೆ ಅಮ್ಮ ಏನ್ ಮಾಡ್ತಾರೆ, ಮಡಿಯಲ್ಲಿ ಎತ್ಕೊಂಡ್ಬಿಟ್ಟು ಊಟ ತಿಂಡಿ
ಕೊಡಿಸ್ತಾ ಇರ್ತಾರೆ ಅಲ್ವಾ? ಅದೇ ಮಗು ಸರಿ ಇಲ್ಲ ಅಂತಂದ್ರೆ ಕೊಡೋದಿಲ್ಲ. ಮನೆಗೆ ಬರೋದೇ ಬೇಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ, ತೊಂದರೆ ಕೊಡುವಂತ ಮಗು ಆಗಿದ್ದಿದ್ರೆ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸಂಪೂರ್ಣವಾದ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ? ಸಂಪೂರ್ಣ ಅಧಿಕಾರ ಅಂತಂದ್ರೆ ಏನು? ಸಂಪೂರ್ಣ ಅಧಿಕಾರ ಅಂತಂದ್ರೆ ಏನು? ಬಾಬನಿಗೆ ಎಲ್ಲದಕ್ಕೂ ಕೊಡೋದು. ಜ್ಞಾನ ಹೇಳಲಿಕ್ಕೂ ರೆಡಿ, ಭಾಷಣ ಮಾಡ್ಲಿಕ್ಕೂ ರೆಡಿ, ಸ್ಥೂಲ ಸೇವೆ ಮಾಡ್ಲಿಕ್ಕೂ ರೆಡಿ, ಕರ್ಮಣ ಸೇವೆ ಮಾಡ್ಲಿಕ್ಕೂ ರೆಡಿ, ಯೋಗ ಮಾಡ್ಲಿಕ್ಕೂ ರೆಡಿ. ಯಾವುದೇ ವೆರೈಟಿಯ ಸೇವೆಯನ್ನ ಯಾವುದೇ ಸಮಯದಲ್ಲಿ ಯಾವುದೇ ರೂಪದಲ್ಲಿ ಬಾಬಾ ನಿಮಿತ್ತವಾಗಿ ಡೈರೆಕ್ಷನ್ ಕೊಟ್ಟಾಗ ನಾವು ಅದೆಲ್ಲವನ್ನ ಖುಷಿಯಿಂದ ಮಾಡ್ಲಿಕ್ಕೆ ನಾವೇನಾಗಿರ್ಬೇಕು? ರೆಡಿ. ರೆಡಿ ಅಣ್ಣವ್ರೆ, ಬಾಬಾ ಸ್ಥೂಲ ಎಷ್ಟು ಸೇವೆ ಬೇಕಾದೋ ಹೇಳು ಮಾಡ್ತೀವಿ, ಭಾಷಣ ಮಾಡ್ಲಿಕ್ಕೆ ಮಾತ್ರ ಆಗೋದಿಲ್ಲ. ಸ್ಟೇಜ್ ಮೇಲೆ ಹೋದ ತಕ್ಷಣ ಏನಾಗ್ಬಿಡ್ತದೆ? ಕೈ ಕಾಲು ಗಡ 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 ಅಂತ ಏನಾಗ್ಬಿಡ್ತದೆ? ನಡಗ. ಅದನ್ನು ಮಾತ್ರ ಹೇಳ್ಬೇಡಿ. ಬೇರೆ ಸೇವೆ ಎಷ್ಟಾದ್ರೂ ಹೇಳಿ, ಅಡಿಗೆ ಮಾಡೋ ಸೇವೆ ಮಾತ್ರ ಹೇಳ್ಬೇಡಿ. ಬೇರೆ ಸೇವೆ ಎಷ್ಟು ಬೇಕಾದ್ರೂ ಹೇಳಿ, ಡ್ರೈವಿಂಗ್ ಬರೋದಿಲ್ಲ. ಬೇರೆ ಯಾವ್ದಾದ್ರು ಮಾಡಿ, ನಾವು ಬೇಕಿ ಆಗ್ಬಿಟ್ಟು ಇಷ್ಟು ವರ್ಷ ಆಗ್ಬಿಟ್ಟು ಪಾತ್ರೆ ತೊಳಿಬೇಕಾ? ಮನೆಯಲ್ಲೇ ತೊಳೆಯೋದಿಲ್ಲ ನಾನು, ಇಲ್ಲಿ ಬಂದ್ಬಿಟ್ಟು ಯಾಕೆ ತೊಳಿಬೇಕು? ಯಾವುದೇ ಸೇವೆ ಇದ್ರೂ ಕೂಡ ಖುಷಿಯಿಂದ ಮನಸ್ಸಿಂದ ಏನ್ ಮಾಡ್ಬೇಕು? ಯಾರು ಮಾಡ್ಲಿಕ್ಕೆ ರೆಡಿ ಇರ್ತಾರೋ ಅವರು ಬಾಬನಿಂದ ಸಂಪೂರ್ಣ ಅಧಿಕಾರವನ್ನ ಪಡ್ಕೊಂಡಿದ್ದಾರೆ. ಇನ್ನೂ ಸಂಪೂರ್ಣ ಅಧಿಕಾರ ಅಂತಂದ್ರೆ ಬಾಬನ ಜೊತೆ ಜಗಳ ಮಾಡ್ಲಿಕ್ಕೂ ನೀವೇನಾಗಿರ್ಬೇಕು? ರೆಡಿ ಇರ್ಬೇಕು. ಏನ್ ಮಾಡ್ಲಿಕ್ಕೆ? ಜಗಳ ಮಾಡ ಪ್ರೀತಿಯ ಜಗಳ ಅದು. ಸಿಟ್ಟಿನ ಜಗಳ ಅಲ್ಲ. ಯಾವುದು? ಪ್ರೀತಿಯ ಜಗಳ. ಇನ್ನು ಕೆಲವೊಂದ್ಸಲ ಬಾಬನ್ ಜೊತೆಗೆ ಟೇಬಲ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಸೇವೆಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಕೂಡ ನೀವೇನಾಗಿರ್ಬೇಕು? ರೆಡಿ ಇರಬೇಕು. ಸೇವಾ ಕೇಂದ್ರದಲ್ಲಿ ನಿಮ್ಗೆ ರಿಸ್ಪೆಕ್ಟ್ ಕೊಡ್ತಾರೋ ಬಿಡ್ತಾರೋ, ಆದ್ರೆ ಸೂಕ್ಷ್ಮದಲ್ಲಿ ಕೂತ್ಕೊಂಡಾಗ ಬಾಬಾ ಕೇಳ್ತಾರೆ, ಮಗು ಇದನ್ನ ಹೇಗೆ ಮಾಡೋಣ ಅಂತ ಬಾಬಾ ನಿಮ್ಮನ್ನ ಏನ್ ಮಾಡ್ಬೇಕು? ಕೇಳಬೇಕು. ನಿಮ್ಮ ಹತ್ರ ಸಲಹೆ ಸೂಚನೆ. ಹೀಗೆ ಎಲ್ಲಾ ರೀತಿಯ ಅಧಿಕಾರವನ್ನ ಬಾಬಾ ನಮಗೆ ಒಪ್ಸಿದಾರ. ಅದಕ್ಕೆಲ್ಲದಕ್ಕೂ ನಾವು ಎವರ್ ರೆಡಿ ಇದೀವ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ಕೆಲಸ ಶ್ರೇಷ್ಠ ಕನಿಷ್ಠ ಅಂತ ತಿಳ್ಕೊಳ್ದೇನೆ ಆರ್ಡರ್ ಬಂದ ತಕ್ಷಣದಲ್ಲಿ ಖುಷಿಯಿಂದ ನಾವೇನ್ ಮಾಡ್ಬೇಕು? ಮಾಡ್ಲಿಕ್ಕೆ ರೆಡಿ ಇರಬೇಕು. ಆದ್ಮೇಲೆ ಪಾತ್ರೆ ತೊಳಿಬೇಕಾದ್ರೆ ಬಾಬನೇ ಕರೆದ್ರೆ ಬಾಬಾ ಬರ್ತಾರೋ ಬರಲ್ವೋ? ಹೆಲ್ಪ್ ಮಾಡ್ತಾರೋ ಮಾಡಲ್ವೋ? ಭಾಷಣ ಮಾಡ್ಬೇಕಾದ್ರೆ ಮಾಡ್ತಾರೆ. ಓಕೆ. ಜ್ಞಾನ ಹೇಳ್ಬೇಕಾದ್ರೆ ಮಾಡ್ತಾರೆ. ಯೋಗ ಮಾಡ್ಬೇಕಾದ್ರೆ ಮಾಡ್ತಾರೆ. ಪತಿಗೆ ಬೈಬೇಕಾದ್ರೆ ಇಲ್ಲ. ಅಲ್ವಾ? ಅಂದ್ರೆ ನಿಮಗೆ ಕರೆದಾಗ ಯಾವುದೇ ಕರ್ಮಕ್ಕೂ ಕೂಡ ಬಾಬಾ ಏನ್ ಮಾಡ್ತಾರೆ? ರೆಡಿ. ಬರ್ತಾರಲ್ವಾ? ಬಾಬಾ ಹೇಳುದು ನಾನು ಆತ್ಮ ಕೆಲ್ಸಕ್ಕೋಸ್ಕರ ಮಾತ್ರ ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ಆದ್ರೂ ಕೂಡ ಶಾರೀರಿಕ ಕರ್ಮದಲ್ಲೂ ಎಷ್ಟೋ ಸಲ ಬಾಬಾ ನಮ್ಮ ಜೊತೆಲಿ ಇರುವಂತ ಅನುಭವವನ್ನು ಬಾಬಾ ಮಾಡಿಸಿದಾರಲ್ವಾ? ಅವ್ರು ಇರುವಂತ ಕಾರಣದಿಂದ ತಾನೇ ಆ ಕರ್ಮದಲ್ಲಿ ಸಫಲತೆ ಹೇಳುವಂತದ್ದು ಬಂದಿದೆ. ಹಾಗೆ ಬಾಬಾ ಎಲ್ಲಾ ಕೆಲ್ಸಕ್ಕೂ ನಮ್ಮ ಹತ್ರ ಬರ್ತಾರೆ ಅಂದ್ಮೇಲೆ ನಾವು ಕೂಡ ಏನಾಗಿರ್ಬೇಕು? ಇನ್ಸಲ್ಟ್ ಅಂತ ಫೀಲ್ ಆಗದೇನೆ ಎಲ್ಲಾ ವೆರೈಟಿ ಕರ್ಮವನ್ನ ಮಾಡ್ಲಿಕ್ಕೆ ನಾನು ಎವರ್ ರೆಡಿ ಆಗಿರ್ಬೇಕು. ಸದಾ बाप के द्वारा अधिकारी बन सर्व खजानों की अधिकारी बन गए. ಸದಾ ತಂದೆಯ ಮೂಲಕ ಅಧಿಕಾರಿಗಳಾಗಿ ಎಲ್ಲ ಖಜಾನೆಗಳಿಗೆ ನೀವೇನಾಗ್ಬಿಡ್ತೀರಿ? ಇವಾಗ ಅಧಿಕಾರಿ ಆಗ್ಬಿಡ್ತೀರಿ. ಈಗೇನ್ ಮಾಡ್ಬೇಕು? ಇವಾಗ ಏನ್ ಮಾಡ್ಬೇಕು? ಎಲ್ಲರಿಗೂ ಕೊಡ್ಬೇಕು. ಕೊಡಬೇಕು. ಅಧಿಕಾರಿ ಆದ್ಮೇಲೆ ಅಧಿಕಾರ ಯಾಕೆ ಕೊಟ್ಟಿದ್ದಾರೆ ಬಾಬಾ? ನೀವು ತಿಂದು ಉಣ್ಲಿಕ್ಕ? ಆವಾಗ ಎಲ್ಲ ಅಧಿಕಾರ ಸಿಕ್ತು, ಇನ್ಯಾವುದು ಅಧಿಕಾರ ಇಲ್ಲ ಅಂತಂದ್ರೆ ಬಾಬನನ್ನ ನಾವು ನಮ್ಮ ಎದುರುಗಡೆಗೆ ಇಟ್ಟುಕೊಳ್ಳಬಾರದು. ಇಟ್ಕೊಳ್ಬೇಕು? ಇಟ್ಕೊಳ್ಬಾರ್ದ? ಇಟ್ಕೊಳ್ಬಾರ್ದ? ಎಲ್ಲ ಅಧಿಕಾರ ಸಿಕ್ಬಿಡ್ತು. ಇವಾಗ ಶಿವಬಾಬಾ ಬೇಕೋ ಬೇಡವೋ? ಅಂದ್ರೆ ಬಾಬಾ ನಿಮ್ಮ ಎದುರುಗಡೆಗೆ ಇರಬಾರ್ದು, ಬಾಬಾ ನಿಮ್ ಹಿಂದಿರ್ಬೇಕು. ಏನಿರ್ಬೇಕು? ನಿಮ್ಮ ಹಿಂದೆ ಇದ್ಬಿಟ್ಟು ನಿಮ್ಮ ಮುಂದೆ ಯಾರಿರ್ಬೇಕು? ನಿಮ್ ಮುಂದೆ ಯಾರಿರ್ಬೇಕು? ವಿಶ್ವದ ಎಲ್ಲ ಆತ್ಮಗಳು, ಸರ್ವಾತ್ಮಗಳು. ಆತ್ಮಗಳಿಗೆ ಮಾತ್ರ, ಪಂಚತತ್ವಗಳಿಗೆ ಬೇಡವಾ?
ಎಲ್ಲಾನು ಈಶ್ವರಿ ಹಾ, ಮೂರು ಲೋಕಕ್ಕೂ ಕೂಡ ನಿಮ್ಮ ಮೂಲಕ ಏನ್ ಮಾಡ್ಬೇಕು? ಬಾಬಾ ಸೇವೆಯನ್ನ ಮಾಡ. ಓಕೆ, ಸರಿ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ನಿಮ್ಗೆ ಭಾಷಣ ಮಾಡೋದು ಇಷ್ಟನೋ ಅಥವಾ ಸ್ಥೂಲ ಸೇವೆ ಮಾಡೋದು ಇಷ್ಟನೋ? ಯಾವ್ದು ಇಷ್ಟ? ಎರಡೂ ಇಷ್ಟ. ಯಾವುದು ಶ್ರೇಷ್ಠ? ಭಾಷಣ ಮಾಡೋದು ಶ್ರೇಷ್ಠ. ಭಾಷಣ ಮಾಡೋದು ಶ್ರೇಷ್ಠನೋ ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ಟು ದೃಷ್ಟಿ ಕೊಟ್ಟು ಯೋಗದ ಅನುಭವ ಮಾಡಿಸೋದು ಶ್ರೇಷ್ಠ? ಯೋಗದ ಅನುಭವ. ಯೋಗದ ಅನುಭವ. ಎಲ್ಲಿ? ಯಾವಾಗ್ಲೂ ನಮ್ಮ ಶರೀರದಲ್ಲಿ ನಮ್ಮ ಭ್ರುಕುಟಿ ಮಧ್ಯದಲ್ಲಿ ಕೂತ್ಕೊಂಡು ಇಡೀ ವಿಶ್ವನ ಪ್ರತಿ ಸೆಕೆಂಡ್ ನೋಡ್ತಾ ಅನುಭವ ಮಾಡ್ಬೇಕು. ಯಾರೇ ನಮ್ಮ ಮುಂದೆ ಬರ್ತಾ ಇದ್ರು ಇದು ಆತ್ಮ ಅಂತ ಅನುಭವ ಮಾಡ್ಬೇಕು. ಈ ಆತ್ಮ ಕಲ್ಯಾಣ ಆಗಲೇನೋ ಒಂದು ಶ್ರೇಷ್ಠ ಸಂಕಲ್ಪ ಸ್ಥಿತಿನಲ್ಲಿ ನಾವು ನಡೆದಾಡ್ತಾ ಓಡಾಡ್ತಾ ಇದ್ದು ಮಾಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಈಗ ನೀವು ಸ್ಟೇಜಲ್ಲಿ ಇದ್ದೀರಿ, ನೀವು ಸಾಧನೆ ಅನುಸಾರ ನಿಮ್ಗೆ ಮೌಂಟ್ ಅಬುನಲ್ಲಿ ಸ್ಟೇಜಲ್ಲಿ ಕುಳಿಸಿದ್ದಾರೆ. ನಿಮ್ಮ ಎದುರುಗಡೆ ಎಷ್ಟು ಜನ ಇದ್ದಾರೆ? ಸಾವಿರಾರು ಜನ. 25,000 ಜನ. ಎಷ್ಟು ಜನ? 25,000. ಸರಿ. ವಿಡಿಯೋ ಮೂಲಕ ಓಕೆ 1,00,000 ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಸರಿ. ನಿಮ್ಮ ಶರೀರದ ಮಾಧ್ಯಮದ ಮೂಲಕ 1,25,000 ಜನರಿಗೆ ಅನುಭವ ಆಗ್ತಾ ಇದೆ. ಎಷ್ಟು ಜನರಿಗೆ? 1,25,000. 25,000 ಸಮ್ಮುಖದಲ್ಲಿ 1,00,000 ವಿಜ್ಞಾನದ ಸಾಧನದ ಮೂಲಕ. ಆದ್ರೆ ಅನುಭವ ಆಗ್ಲಿ ಸಾಧನ ಯಾವುದು? ಸಾಧನ ಯಾವುದು? ಶರೀರ ಅಲ್ವಾ? ಶರೀರದ ಮೂಲಕ ಏನಾಗ್ತಾ ಇದೆ? 1,25,000 ಜನರಿಗೆ ಸೇವೆ ಆಗ್ತಾ ಇದೆ. ಅದು ಶ್ರೇಷ್ಠ ಬೇಯದಿನ ಸೇವೆ, ಹೌದು ಅಲ್ವೋ? ಇಲ್ಲ. ಅಲ್ಲ. ಮತ್ತೆ ಹೌದು. ಹಾ, ಇಲ್ಲ. ಒಂದ್ ಕಡೆಯಿಂದ ಹೌದು ಅಂತ ಬರ್ತಾ ಇದೆ, ಅಲ್ಲ ಅಂತ ಹೌದು ಅಂತ ಹೇಳಿದವ್ರು ಯಾರು? ಯಾರು ಹೌದು ಅಂತ ಹೇಳಿದ್ದಾರೆ? ನಾಗಣ್ಣ. ನಾಗಣ್ಣ ಹೌದು ಅಂತ ಹೇಳಿದ್ರು. ಅದು ಶ್ರೇಷ್ಠ ಹೌದು ಅಲ್ವೋ? ಇಲ್ಲ. ಶ್ರೇಷ್ಠನೇ ಅವ್ರೆ. ಹಾ, ನೋಡಿ ಅಣ್ಣವ್ರೆ, ನೀವು ಬರೀ 1,25,000 ಜನರಿಗೆ ಗಮನ ಕೊಟ್ಟಿದ್ರೆ ಅದು ಏನಾಗ್ತದೆ? ಹದ್ದಾಗ್ತದೆ. ನೀವು ಶರೀರವನ್ನು ಉಪಯೋಗ ಮಾಡಿದಿರಿ, ಅದೇ ಮನಸ್ಸನ್ನ ಪರಮಾತ್ಮನಲ್ಲಿಟ್ರೆ ಶರೀರ ಸ್ಟೇಜ್ ಮೇಲೆ ಕೂತ್ಕೊಳ್ಳಿ, ಆದ್ರೆ ನಮ್ಮ ಗಮನ ಶರೀರದ ಕಣ್ಣಿನ ಕಡೆಗೆ ಇರಬಾರ್ದು. 1,25,000 ಜನ ಕಡೆಗೆ ಮಾತ್ರ ನಮ್ಮ ಗಮನ ಅಲ್ಲ, ನಮ್ಮ ಗಮನ ಇಲ್ಲಿ ಪೂರ್ತಿ ವಿಶ್ವಕ್ಕೆ. ಅವಾಗ ನಿಮ್ಮ ಮೂಲಕ ಶಕ್ತಿ ಯಾರಿಗೆ ಹೋಗ್ತಾ ಇದೆ? 3 ಲೋಕದ ಕಣಕಣಗಳಿಗೆ. ಅವಾಗ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾರೆ, ಸರಿ 3 ಲೋಕದ ಕಣಕಣಗಳಿಗೆ ಕೊಡ್ಲಿಕ್ಕೆ ಮೂಲವತನದಲ್ಲಿ ಶಾಂತಿ ಅವಶ್ಯಕತೆನೇ ಇಲ್ವಲ್ಲ? ಇಲ್ಲ ಅಲ್ವಾ? ಅಲ್ಲಿ ಯಾಕೆ ಕೊಡ್ಬೇಕು? ನಾವು ಕೊಡ್ಬೇಕೋ ಬೇಡವೋ? ಮೂಲ ಲೋಕದಲ್ಲಿ ನಿಮ್ಮ ಶಾಂತಿ ಅವಶ್ಯಕತೆ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಇದೆ ಇದೆ. ಶಾಂತಿಧಾಮದಲ್ಲಿ ನಿಮ್ ಶಾಂತಿ ಅವಶ್ಯಕತೆ ಇದೆ. ನಿಮ್ ಮೂಲಕ ಶಾಂತಿ ಹೊರಗಡೆ ಹೋಗ್ಬೇಕು. ಅಲ್ಲಿರೋ ಯಾರಿಗಾದ್ರು ಬೇಕಾ? ಬೇಡ. ಬೇಡ ಅಂದ್ರೆ ಆಲ್ರೆಡಿ ಅಲ್ಲಿ ಇರುತ್ತೆ. ಅಲ್ಲಿ ಇರ್ತದೆ. ಹಾಗೆ ನೀವು ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಸೂಕ್ಷ್ಮವತನಕ್ಕೆ ಕೊಡ್ಬೇಕು. ಯಾಕೆ ಕೊಡ್ಬೇಕು? ಅಲ್ಲಿ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಮ್ಮ ಶಕ್ತಿ 3 ಲೋಕದಲ್ಲೂ ಪ್ರಭಾವ ಬೀರುವಂತಹ ಅನುಭವ ನಮ್ಗೆ ಆಗ್ತಾ ಇರುತ್ತಲ್ಲ. ಓಕೆ, ಸರಿ. ಸೂರ್ಯನ ಬೆಳಕು ಆಕಾಶಕ್ಕೆ ಬೇಕೋ ಬೇಡವೋ? ಸೂರ್ಯನ ಬೆಳಕು ಆಕಾಶಕ್ಕೆ ಆ ಸೂರ್ಯ ಇರುವಂತಹ ಸ್ಥಳ ಅದು, ಅಲ್ಲಿದ್ದೇ ಇರುತ್ತೆ. ಅಲ್ಲ, ಆಕಾಶಕ್ಕೆ ಬೇಕೋ ಬೇಡವೋ? ನನ್ನ ಪ್ರಶ್ನೆ ಅಷ್ಟೇ. ಇರ್ತದೆ ಇರಲ್ಲ ಅಂತ. ಇರ್ತದೆ. ಭೂಮಿಗೆ ಬೇಕು, ಭೂಮಿಗೆ ಬೇಕು, ಗಿಡಕ್ಕೆ ಬೇಕು, ಮನುಷ್ಯಾತ್ಮರಿಗೆ ಬೇಕು, ಅವ್ರು ಬೆಳಕು ಬರ್ತಾರೆ, ಒಪ್ಪೋಣ. ಆಕಾಶಕ್ಕೆ ಸೂರ್ಯನ ಬೆಳಕು ಬೇಕೋ ಬೇಡವೋ? ಬೇಕು. ಬೇಕೋ ಬೇಡವೋ? ಅವ್ರು ಕೊಡ್ತಾ ಇರ್ತಾನೆ. ರೂಮ್ನಲ್ಲಿ ಬೆಳಕಿದೆಯಲ್ಲ, ಕೋಡೆಗೆ ಬೇಕೋ ಬೇಡವೋ? ಪೇಂಟಿಗೆ ಬೇಕೋ ಬೇಡವೋ? ಚೇರಿಗೆ ಬೇಕೋ ಬೇಡವೋ? ಅದೇನ್ ಮಾಡ್ತಾ ಇರ್ತದೆ? ಕೊಡ್ತಾ ಇರುತ್ತೆ. ಹಾಗೆ 3 ಲೋಕಕ್ಕೆ ಯಾರಿಗೆ ಬೇಕು ಯಾರಿಗೆ ಬೇಡ ಅದು ನಿಮ್ ಕೆಲ್ಸ ಅಲ್ಲ. ಅಲ್ಲ. ಬೇಕು ಬೇಡ ನೀವು ಕೊಡ್ತಾ ಇರ್ಬೇಕು. ಸೂರ್ಯ ಪ್ರಕಾಶ ಕೊಡ್ತಾ ಇರ್ತಾನೆ, ಜನ ಎದ್ದಿದ್ದಾರೋ ಇಲ್ವೋ, ಬೆಳಕು ತಗೊಳ್ತಾ ಇದ್ದಾರೋ ಇಲ್ವೋ, ಅದು ಸೂರ್ಯನ ಕೆಲಸ ಅಲ್ಲ. ಹಾಗೆ ನೀವ್ ಏನೇ ಸೇವೆ ಮಾಡಿದ್ರು ಸದಾಕಾಲ ನಿಮ್ಮ ಮನಸ್ಸೇನಾಗಿರ್ಬೇಕು? ಲೋಕದ ಕಲ್ಯಾಣ.
ಮೂರು ಯಾವುದೇ ಒಂದು ಕಣನೂ ಕೂಡ ಏನಾಗ್ಬಾರ್ದು, ನಿಮ್ಮ ಸೇವೆಯಿಂದ ಏನಾಗ್ಬಾರ್ದು, ವಂಚಿತ ಆಗಬಾರ್ದು. ಚಿತ್ರರಾಗಬಾರ್ದು. ಸ್ಥೂಲ ಇರ್ಲಿ ಸೂಕ್ಷ್ಮ ಇರ್ಲಿ, ಯಾಕಂದ್ರೆ ಎಲ್ಲನೂ ಕೂಡ ಪಾವನ ಆಗ್ಬೇಕಲ್ಲ, ಅಲ್ಲಿಂದ ತಾನೇ ಹೊರಡಬೇಕು. ಬಾಬಾ ರಾಜಯೋಗವನ್ನು ಸ್ಥೂಲವತನದಲ್ಲಿ ಮಾಡಿ ಅಂತ ಹೇಳ್ತಾರೆ, ಮೂಲವತನದಲ್ಲಿ ಮಾಡಿ ಅಂತ ಹೇಳ್ತಾರೆ ಮೂಲವತನ. ಅಲ್ವಾ. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕು, ತಲುಪಬೇಕು ತಾನೇ. ಅಂದ ಮೇಲೆ ನಾವು ಬಾವಿ ಆಗ್ಬೇಕು, ಸರೋವರ ಆಗ್ಬೇಕು, ಸಮುದ್ರ ಆಗ್ಬೇಕು. ಜ್ಞಾನ ಸೂರ್ಯ ಆಗ್ಬೇಕು. ಅಲ್ಲಲ್ಲ, ಇದ್ರಲ್ಲಿ ಹೇಳಿ, ನೀವು ಬಾವಿ ಆಗ್ಬೇಕು, ನದಿ ಆಗ್ಬೇಕು, ಸಮುದ್ರ ಆಗ್ಬೇಕು. ಸಮುದ್ರ. ಓಕೆ, ಪಕ್ಕ ಗ್ಯಾರಂಟಿ. ನೀವೆಲ್ಲ ಸಮುದ್ರ ಆಗಿ ನಾನು ಮಳೆ ಆಗ್ತಾನೆ. ಏನಾಗ್ತಾನೆ? ಮಳೆ. ಯಾವ್ದು ಶ್ರೇಷ್ಠ? ಸಮುದ್ರ ಶ್ರೇಷ್ಠನೋ ಮಳೆ ಶ್ರೇಷ್ಠನೋ? ಮಳೆ. ಸಮುದ್ರ ನೋಡಿ ಅದು ಎಲ್ಲಿ ನೀರಿದೆಯೋ ಅಲ್ಲ ಮಾತ್ರ ತಂಪು ಮಾಡ್ತದೆ. ಅದೇ ಮಳೆ ಏನ್ ಮಾಡ್ತದೆ? ಎಲ್ಲಾ ಕಡೆ ವಾತಾವರಣ, ವಾಯುಮಂಡಲ ಎಲ್ಲ ಜಾಗವನ್ನು ಕೂಡ ಮಾಡ್ತಾನೆ. ಅದು ಏನಾಗ್ಬೇಕು ಇವಾಗ ಹೇಳಿ ನೋಡೋಣ. ಜ್ಞಾನ ಸಾಗರ ಆಗ್ತಿರೋ, ಜ್ಞಾನ ಸೂರ್ಯ ಆಗ್ತಿರೋ? ಜ್ಞಾನ ಮಳೆ, ಜ್ಞಾನದ ಮಳೆ. ಸೂರ್ಯ ತಾನೆ. ಅರ್ಥ ಆಯ್ತು ಇವಾಗ? ಅಂದ್ಮೇಲೆ ನಮ್ಗೆ ಸದಾ ಕಾಲ ನಮ್ಮ ಮನಸ್ಸು ಹೇಗಿರ್ಬೇಕು? ಕೊಡ್ತಾ ಇರ್ಬೇಕು. ನಾಗಣ್ಣವ್ರೆ, ಮೊದ್ಲಿತ್ತು ಎದುರುಗಡೆ ಬಂದ್ರು ಆತ್ಮನಿಗೆ ಕಲ್ಯಾಣ ಆಗ್ಲಿ, ಅವಾಗ ನೀವು ಆತ್ಮಕ್ ಮಾತ್ರ ಸೀಮಿತ ಆದ್ರಿ ಅಲ್ವಾ. ಇವಾಗ ಏನ್ ಮಾಡ್ಬೇಕು? ಎಲ್ಲೇ ಹೋಗ್ತಾ ಇದ್ರು ಮನಸ್ಸು ಶಾಂತ ಸ್ವರೂಪ ಸದಾಕಾಲ. ಎಲ್ಲಿ ನನ್ನ ಶರೀರ ಇದ್ರು ಕೂಡ ನನ್ನ ಮನಸ್ಸು ಸದಾಕಾಲ ಏನು ವಿಶ್ವ ಕಲ್ಯಾಣಕ್ಕೆ ಸೀಮಿತ, ಮೂರು ಲೋಕಕ್ಕೆ. ಆವಾಗ ನಿಮ್ಮಲ್ಲಿ ಕನ್ಫ್ಯೂಸನ್ ಇಲ್ಲ. ಯಾವ ಕನ್ಫ್ಯೂಸನ್? ಪೇಷಂಟಿಗೆ ಕೊಡ್ಬೇಕಾ, ಬೆಂಕಿ ಕೊಡ್ಬೇಕೋ, ನೀರಿಗೆ ಕೊಡ್ಬೇಕೋ, ಕೊರೋನಾ ಕೊಡ್ಬೇಕೋ, ಕ್ಯಾನ್ಸರಿಗೆ ಕೊಡ್ಬೇಕೋ, ಮಕ್ಕಳಿಗೆ ಕೊಡ್ಬೇಕೋ, ಸೆಂಟರಿಗೆ ಕೊಡ್ಬೇಕು? ಯಾರಿಗೆ ಕೊಡ್ಬೇಕು? ಯಾರ್ದು ಇಲ್ಲ, ಎಲ್ಲರಿಗೂ ಬಂದ್ಬಿಡ್ತಲ್ಲ. ಕೊಟ್ಬಿಟ್ಟಾಗ ಎಲ್ಲರೂ ಬಂದ್ಬಿಡ್ತು. ಮತ್ತೆ ಅವ್ರಿಗೆ ಇವ್ರಿಗಂತ ಸಪರೇಟ್ ಆಗಿ ಕೊಡುವಂತದ್ದು ಏನಿದೆ ಅಲ್ಲಿ? ಏನಿಲ್ಲ. ಹಾಗೆ ನಮ್ಮ ಸೇವೆಯನ್ನ, ಸಾಧನೆಯನ್ನ, ಪುರುಷಾರ್ಥವನ್ನ ನಾವೇನ್ ಮಾಡ್ಬೇಕು? ಸಹಜ ಮಾಡ್ಕೊಳ್ಬಿಡ್ಬೇಕು. ಓಕೆನಾ? ಸರಿ. ಇನ್ನೊಂದು ವಿಷಯ ಏನು ಗೊತ್ತಾ? ಒಂದು ವಿಷಯ ಹೇಳ್ತಾರೆ, ನೀವು ವಿಶ್ವ ಕಲ್ಯಾಣಕ್ಕಂತ ನೀವು ನಿಮಿತ್ತರಾದಾಗ ನೀವೇನು ಮಾಡ್ತಿದ್ದೀರಿ ಅಂತ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಗುಪ್ತ. ಇವತ್ತು ಬಾಬಾ ಸಾಕಾರ ಮುಂದೆ ಹೇಳಿದಾರೆ, ಗುಪ್ತ. ನೀವು ಸ್ಥೂಲವಾಗಿ ಮಾಡಿದ್ರೆ, ಈ ವಿಷಯಕ್ಕೆ ಮಾಡಿದ್ರು ಅವ್ರ ಸಮಸ್ಯೆ ಪರಿಹಾರ ಆಯ್ತು, ಅವರು ಸಬ್ಜೆಕ್ಟ್ ಗಳನ್ನ ಹೇಳ್ತಾರೆ, ಕಷ್ಟಗಳನ್ನ ಹೇಳ್ತಾರೆ, ನೀವು ಹೋಗ್ಬಿಟ್ಟು ಬಾಬಾನ ಅಂತ ಹೇಳ್ತೀರಾ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾರೆ, ಅವ್ರ ಸಮಸ್ಯೆ ಪರಿಹಾರ ಆಗತ್ತೆ, ಅವ್ರು ಥ್ಯಾಂಕ್ಸ್ ಅಂತ ಹೇಳ್ತಾರೆ, ಮಾವಿನ ತಂದು ಕೊಡ್ತಾರೆ, ನಿಮ್ಮನ್ನ ಸನ್ಮಾನ ಮಾಡ್ತಾರೆ. ಯಾವ್ದು ಮಾಡೋಣ? ಗುಪ್ತ ಸೇವೆ. ನನಗೆ ಗೊತ್ತಾದ ಸಾಕು, ಬಾಬನಿಗೆ ಗೊತ್ತಾದ್ರೆ ಸಾಕು. ಸಾಕು, ಬೇರೆ ಯಾರ ಸರ್ಟಿಫಿಕೇಟು ನಮ್ಗೆ ಬೇಕಾಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲ ಖಜಾನೆಗಳ ಅಧಿಕಾರಿಗಳು ಆಗಿದ್ದೀರಾ ಅಂದ್ಮೇಲೆ ಎಲ್ಲ ಖಜಾನೆಯನ್ನು ಬಾಬಾ ಯಾರಿಗೆ ಕೊಟ್ಟಿದ್ದಾರೆ? ಸರ್ವರಿಗೂ ಕೊಡಲಿಕ್ಕಂತ ಕೊಟ್ಟಿದ್ದಾರೆ. ಅಂದ್ಮೇಲೆ ಸದಾ ಕಾಲ ನಾನು ಎಲ್ಲರಿಗೂ ಬೇಕಾಗ್ತದೆ. ಅದರಲ್ಲಿ ಕಂಜೂಸ್ ಮಾಡಬಾರದು. ಆ ಕೊಡುವಂತ ಕೆಲಸವನ್ನ, ಸಂಕಲ್ಪವನ್ನ, ಕರ್ಮವನ್ನ, ಜವಾಬ್ದಾರಿಯನ್ನ, ಸೇವೆಯನ್ನ ಯಾರಿಗೆ ಒಪ್ಪಿಸ್ಬೇಕು? ಈಗ ಹೇಳಿ, ಯಾವ ಸೇವೆ ಮಾಡೋಣ? ತನುವಿನ ಸೇವೆನೋ, ಧನದ ಸೇವೆನೋ, ವಾಚ ಸೇವೆನೋ? ಮನಸಾ ಸೇವೆ. ಅರ್ಥ ಆಯ್ತಾ? ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದು? ಮನಸ್ಸಾ ಸೇವೆ ಮಾಡಬೇಕು ಅಂದ್ರೆ ಅಷ್ಟು ಸಮಯ ಮನಸ್ಸು ಹೇಳುವಂತ ಸಾಧನ ಯಾರ ಕೈಲಿರ್ಬೇಕು? ತಂದೆ ಕೈಲಿ. ಆವಾಗ ನೀವು ವೈಯಕ್ತಿಕ ಯಾವುದೇ ವಿಷಯಕ್ಕೆ ಆ ಮನಸ್ಸನ್ನ ಉಪಯೋಗ ಮಾಡುವ ಹಾಗೆ ಇಲ್ಲ. ಆ ಸೇವೆ ನಡೆಯುವಂತ ಸಮಯದಲ್ಲಿ ನಿಮ್ಮ ಮನಸ್ಸಿನಿಂದ ನೀವು ಬಾಬನ ಜೊತೆ ಮಾತಾಡಬಹುದು ಇಲ್ಲವೋ? ಅವಶ್ಯಕತೆ ಇಲ್ಲ. ಬಾಬನನ್ನ ನೋಡಬಹುದೋ ಇಲ್ವೋ? ಇಲ್ಲ. ಮೂರು ಲೋಕವನ್ನ ನೋಡ್ಬೇಕೋ ಬೇಡವೋ? ಇಲ್ಲ. ಮತ್ತೆ ಅವಾಗ ಮನಸ್ಸೇನ್ ಮಾಡ್ತಿರ್ತದೆ? ಖುಷಿ ಪಡ್ತಾ ಇದೆ. ಅನುಭವ, ಸ್ಮೃತಿ ಇರ್ತದೆ. ಅಂತ ಮನಸ್ಸು ಯಾರ ಹತ್ರ ಇದೆ ಇವಾಗ? ಹೆಂಗ್ ಗೊತ್ತಾಗ್ತಾ ಇದೆ? ಸಪ್ತಗುಣಗಳು ಹೋಗ್ತಾ ಇದಾವೆ ಅಷ್ಟೇ. ತಲೆ ಯಾರ ಹತ್ರ ಇದೆ? ಬಾರ ಹತ್ರ ಇದೆ. ಅವನೇನ್ ಮಾಡ್ತಿದ್ದಾನೆ? ಕಟಿಂಗ್ ಮಾಡ್ತಿದ್ದಾನೆ. ಕನ್ನಡಿ ನೋಡೋದು ಅಷ್ಟೇ ಕೆಲಸ. ಶರೀರ ಯಾರ ಹತ್ರ ಇದೆ? ಡಾಕ್ಟರ್ ಹತ್ರ ಇದೆ. ಅವ್ರು ಹಿಂಗ್ ತಿರುಗು ಅಂತ ಹೇಳ್ತಾರೋ, ಹಂಗ್ ತಿರುಗು ಅಂತ ಹೇಳ್ತಾರೋ, ಸ್ಟೆಥೋಸ್ಕೋಪ್ ಇಡ್ತಾರೋ, ಇಂಜೆಕ್ಷನ್ ಕೊಡ್ತಾರೋ, ಡ್ರಿಪ್ಸ್ ಹಾಕ್ತಾರೋ, ಅದು ಯಾರಿಗೆ ಬಿಟ್ಟಿರೋದು?
ಡಾಕ್ಟರ್ ಡಾಕ್ಟರ್ ಆಗಿಬಿಟ್ರು. ಸಾಧನವನ್ನ ಅವ್ರ ಕೈಲಿ ಕೊಡೋದಷ್ಟೇ ನನ್ನ ಕೆಲಸ. ಅದಕ್ಕೆ ಮಾಡ್ತಾರೆ, ಅದನ್ನು ಕೊಡಬೇಕು ಅಂತ ಅವ್ರ ಮೇಲೆ ನಿಶ್ಚಯ ಬರ್ಬೇಕಲ್ಲ, ನಂಬಿಕೆ ಬರ್ಬೇಕಲ್ಲ, ವಿಶ್ವಾಸ ಬರ್ಬೇಕಲ್ವಾ. ಅದಕ್ಕಾಗಿ ಮಾಡ್ತಾರೆ. ಎಲ್ಲ ಅಧಿಕಾರ ನಿಮ್ಗೆ ಬಾಬಾ ಕೊಟ್ಟಿದ್ದಾರ, ಬಾಬಾನ ತಗೊಂಡಿದ್ದೀರಾ. सदा बाप के द्वारा अधिकारी बन सर्व खजानों के अधिकारी बन गए। साथ में स्व में भी निश्चय जरूरी है। क्यों? ओके, ತಂದೆ ಮೇಲೆ ಸರಿ, ನಿಮ್ಮ ಮೇಲೂ ಕೂಡ ನಿಮ್ಗೆ ಏನಿರ್ಬೇಕು? ನಿಶ್ಚಯ. ಯಾಕೆ? ಅವರೇ ಮಾಡೋರು. ತಂದೆ ಕೊಟ್ಟಿರೋಂತ ಜವಾಬ್ದಾರಿ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಒಂದು ನಿಶ್ಚಯ ಇರಬೇಕು. ನಿಮ್ಮ ಮೇಲೆ ನಿಶ್ಚಯ ಯಾಕಿರ್ಬೇಕು ಅಂತಂದ್ರೆ, ಅಯ್ಯೋ ಬಾಬಾ ಅವ್ರನ್ನೆಲ್ಲ ಉಪಯೋಗ ಮಾಡ್ತಾರೆ, ನಾನು ಉಪಯೋಗನೇ ಮಾಡೋದಿಲ್ಲ ಅಂತ ಆ ಸಂಕಲ್ಪ ಬಂತು ಅಂತಂದ್ರೆ ಆವಾಗ ಏನಾಗೋದಿಲ್ಲ, ಬಾಬಾನ ಶಕ್ತಿ ಪ್ರವಾಹ ಆಗೋದಿಲ್ಲ. ನನಗೆ ಮ್ಯಾಥಮೆಟಿಕ್ಸ್ ಬರೋದೇ ಇಲ್ಲ, ನನಗೆ ಈ ವಿಷಯ ಅರ್ಥನೇ ಆಗೋದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಏನಾಗೋದಿಲ್ಲ, ಅರ್ಥ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಬಾಬಾ ಏನ್ ಮಾಡುದು, ಯೋಗ ಕುಂತ ತಕ್ಷಣ ನಿದ್ರೆ ಬಂದ್ಬಿಡ್ತದೆ, ನಿದ್ರೆ ಬಂದ್ಬಿಡ್ತದೆ, ಸಂಕಲ್ಪ ಮಾಡ್ಬಿಟ್ಟು ಏನಾಗ್ಬಿಡ್ತದೆ, ನಿದ್ರೆ. ಇಷ್ಟು ಸಲ ನಾವು ಸೇವೆಗೆ ಬಾಬಾ ಕಳಿಸಿದಾಗ ನೋಡ್ತೀವಿ, ರಾತ್ರಿ ಪೂರ್ತಿ ಬಸ್ ಜರ್ನಿ ಮಾಡಿರ್ತೀವಿ, ಸುಸ್ತಾಗಿರ್ತದೆ, ಇಲ್ಲಿ ಸೇವಾ ಕೇಂದ್ರಕ್ಕೆ ಹೋದ ತಕ್ಷಣ ಕೂತ್ಕೊಂಡಾಗ ಏನಾಗ್ತಾ ಇರ್ತದೆ, ಎಚ್ಚರಿಕೆ, ನಿದ್ರೆ ಎಳಿತಾ ಇರ್ತದೆ. ಅವಾಗೊಂದು ಸಂಕಲ್ಪ ಮಾಡ್ತೀವಿ, ಇಲ್ಲ ನಾನು ನಿದ್ರೆ ಮಾಡಬಾರ್ದು, ಎದುರುಗಡೆ ಆತ್ಮಗಳು ಎಷ್ಟು ಒಂದು ಹಸಿವೆಯಿಂದ ಬಂದಿದ್ದಾರೆ, ಅವ್ರಿಗೆ ಅದರಿಂದ ನಾನು ವಂಚಿತ ಮಾಡಬಾರ್ದು, ನಾನು ಅಟೆನ್ಷನ್ ಅಲ್ಲಿ ಇರಬೇಕಂತ ಒಂದು ಸಂಕಲ್ಪ ಮಾಡಿದ ತಕ್ಷಣ ಟಕ್ ಅಂತ ಬಾಬಾ ಶಕ್ತಿ ಏನಾಗ್ತದೆ, ಪ್ರವಾಹ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಸಮಯ ಇದೆ, ಸ್ವಲ್ಪ ಕಣ್ಣು ಮುಚ್ಚೋಣ, ನಿದ್ರೆ ಮಾಡೋಣ ಅಂತ ಹೇಳ್ಬಿಟ್ರೆ ಗಮನ ಎಲ್ಲಿ ಹೋಗ್ಬಿಡ್ತದೆ, ಅಲ್ವಾ. ಮಾತೆಯರು ಕೂಡ ಏನ್ ಮಾಡ್ತಾರೆ, ಲೌಕಿಕದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಮನೆಗೆ ಬಂದ ತಕ್ಷಣ ಏನಾಗ್ತದೆ, ಅಯ್ಯೋ ಮಗ ಇನ್ನು ಊಟ ಮಾಡ್ಲಿಲ್ಲ ಅಂತ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಅಡಿಗೆ ಮಾಡ್ಲಿಕ್ಕೆ ರೆಡಿ ಮಾಡ್ಬಿಡ್ತಾರೆ ಅಲ್ವಾ. ಅವಾಗ ಏನಾಗ್ತದೆ, ಸುಸ್ತೆಲ್ಲ ಕಡಿಮೆ ಆಗ್ತದೆ. ಕೆಲವೊಂದ್ಸ ನನಗೇನಾಗತ್ತೆ ಗೊತ್ತಾ, ಬೆಳಿಗ್ಗೆ ಮಾಡ್ತೀವಿ, ಬೆಳಗ್ಗೆ ಕ್ಲಾಸ್ ಮಾಡಿರ್ತೀವ, ಆಮೇಲೆ ಕ್ಲಾಸ್ ಆಗತ್ತಾ, ಕೆಲವೊಂದ್ಸ ಅನ್ಸತ್ತೆ ಸುಸ್ತಾಗಿದೆಯಲ್ಲ, ಇವತ್ತು ಕನ್ನಡ ಕ್ಲಾಸ್ ಮಾಡೋದು ಬೇಡ, ನಾಗರತ್ನ ಅವ್ರಿಗೆ ಹೇಳ್ಬಿಡೋಣ ಅಂತ ಅನ್ಸತ್ತೆ. ಏನನ್ಸತ್ತೆ, ಮುರಳಿ ಕ್ಲಾಸ್ ಮಾಡ್ತಾರಲ್ಲ, ಖುಷಿ ಖುಷಿ ಆಗ್ತದ ಅವರಿಗೆ ಅಂತ. ಕೆಲವೊಂದ್ಸ ಅನ್ಸತ್ತೆ ಇಲ್ಲ ಹಂಗೆಲ್ಲ ಮಾಡಬಾರ್ದು, ನಾನು ಸರಿಯಾಗಿದ್ದೇನೆ ಅಂತ ಅಂದ್ಮೇಲೆ ನಾನು ಮಾಡ್ಲೇ ಬೇಕು. ಓಕೆ, ಯಾವುದೋ ಒಂದು ಸುಸ್ತಾಗ್ಬಿಟ್ಟಿದೆ, ಆಗೋದೇ ಇಲ್ಲ, ಜ್ವರ ಬಂದ ಅನ್ಕಂಟ್ರೋಲೇಬಲ್ ಅಂತಂದ್ರೆ ಓಕೆ. ಇಂಥ ಸಣ್ಣ ಸಣ್ಣ ವಿಷಯದಲ್ಲೆಲ್ಲ ಈಶ್ವರ ಸೇವೆಯಿಂದ ನಾನು ಹಿಂದಕ್ಕೆ ಹೋಗಬಾರ್ದು ಹಿಡಿದೊಂದು ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ಏನಾಗುತ್ತೆ, ಮತ್ತೆ ವಾಪಸ್ ಶಕ್ತಿಯನ್ನ ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹುಡುಗಾಟಿಕೆ ಮಾಡಬಾರ್ದು, ಸೀರಿಯಸ್ ಇರಬೇಕಾಗ್ತದೆ. ಮಜಾ ಏನ್ ಗೊತ್ತಾ, 6 ಗಂಟೆ 5 ನಿಮಿಷ ಆಯ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ಬಿಡ್ತದೆ, ಭಯ, ಅವಾಗ ಸುಸ್ತು ಗಿಸ್ತು ಎಲ್ಲ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಸೇವೆ ಮುಗೀತಲ್ಲ, ಒಂದ್ಸಲ ಈಶ್ವರಿ ಸೇವೆ ಮುಗೀತಲ್ಲ, ಆಮೇಲೆ ಲೌಕಿಕ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಏನಾಗತ್ತೆ, ಇವಾಗ ಸ್ವಲ್ಪ ಸುಸ್ತಾದ್ರೂ ಕೂಡ ಸ್ವಲ್ಪ ಹೊತ್ತೇನ್ ಮಾಡ್ಬಿಡೋಣ, ಬಿಡೋಣ. ಆವಾಗ ಮನಸ್ಸು ಬಾಬಾದಿಂದ ಡಿಸ್ಕನೆಕ್ಟ್ ಆಗ್ತದೆ. ಅದ್ರ ಮೊದಲು ಜವಾಬ್ದಾರಿ ಇದ್ದಾಗ ಏನಾಗೋದಿಲ್ಲ, ಡಿಸ್ಕನೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಷ್ಟು ಜವಾಬ್ದಾರಿ ಮತ್ತು ಅಧಿಕಾರ ಎರಡೂ ಬಾಬನಿಂದ ಸಿಕ್ಕಿದೆಯಾ. ಸಾತ್ ಮೇ ಸ್ವಮೇ ಬಿ ನಿಶ್ಚಯ ಜರೂರಿ ಹೈ, ನಿಮ್ಮ ಮೇಲೂ ಕೂಡ ಏನ್ ಬೇಕು, ನಿಶ್ಚಯ ಇರಬೇಕು. ಅಗರ್ ಸ್ವಮೇ ನಿಶ್ಚಯ ನಹೀ ಹೈ ತೋ ದಿಲ್ ಶಿಕಸ್ತ್ ಬನ್ ಜಾತೆ ಹೈ. ನಿಮ್ಮ ಮೇಲೆ ನಿಶ್ಚಯ ಇಲ್ಲ ಅಂದ್ರೆ ತುಂಬಾ ಏನಾಗ್ಬಿಡ್ತದೆ, ಬೇಜಾರಾಗ್ಬಿಡ್ತದೆ. ಯಾವ ರೀತಿ ಬೇಜಾರು, ಯಾವ ರೀತಿ ಬೇಜಾರಾಗ್ಬಿಡ್ತದೆ, ಅಮೃತ ವೇಳೆ ಹೇಳ್ಬೇಕು ಅಂದ್ಕೊಂಡಿರ್ತೀವಿ, ಆದ್ರೆ ಎದ್ದೇಳಿರಲ್ಲ, ಆಮೇಲೆ ಬೇಜಾರಾಗುತ್ತೆ. ಇವತ್ತಾಗಿರೋದಕ್ಕೆ ಇವತ್ತು ಹೇಳ್ತಾ ಇದ್ದೀರಲ್ಲ ಬರೋದಕ್ಕ. ಅಯ್ಯೋ ಅಣ್ಣವ್ರೆ, ಶಿವರಾತ್ರಿ 1 ತಿಂಗಳಿಂದ ಕಾರ್ಯಕ್ರಮ ಮಾಡಿದ್ವಿ, ಹಗಲು ರಾತ್ರಿ ಮಾಡಿದ್ವಿ, ಸ್ಥೂಲವಾಗೂ ಮಾಡಿದ್ವಿ, ಧನದಲ್ಲೂ ಮಾಡಿದ್ವಿ, ಎಷ್ಟು ಮಾಡಿದ್ರು ಒಂದೇ ಒಂದು ಆತ್ಮನೂ ಬಂದಿಲ್ಲ ಅಣ್ಣವ್ರೆ. ಎಷ್ಟು ಜನರಿಗೆ ಕೋರ್ಸ್ ಕೊಡ್ತೀವಿ, ಚಿತ್ರ ಪ್ರದರ್ಶನ ಮಾಡ್ತೀವಿ, ಆದ್ರೆ ಯಾರು ಬಾಬನ್ ಮಗು ಆಗುತ್ತೇ ಇಲ್ಲ. ಇಷ್ಟು ವರ್ಷದಿಂದ ಮಾಡ್ತಿದೀವಿ, ಹಣಕಾಸಿನ ಸಮಸ್ಯೆ ಪರಿಹಾರನೇ ಆಗಿಲ್ಲ, ಕಾಯಿಲೆಗಳು ದೂರ ಆಗ್ತಾನೇ ಇಲ್ಲ ಅಂತ ಏನ್ ಮಾಡ್ತಾರೆ, ಬೇಜಾರ್ ಆಗ್ಬಿಡ್ತಾರೆ. ಮಜಾ ಏನ್ ಗೊತ್ತಾ, ಇಷ್ಟೆಲ್ಲ ಬೇಜಾರಾದ್ರೂ ಕೂಡ ಸೆಂಟರ್ಗೆ ಹೋಗ್ಬಿಟ್ಟು ಪಾಂಪ್ಲೆಟ್ ಕೊಡ್ತಾರೆ ಬಂದವ್ರಿಗೆ, ಏನಂತ, ಇಂದಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ.
ಒಳಗಡೆದು ಬೇಜಾರಾಗಿರ್ತದೆ. ಅಂದ್ರೆ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದೀರೋ ಅಲ್ಲಿ ನಿಮ್ ಕಾಯಿಲೆ ಗುಣ ಆಗ್ಲಿಲ್ಲ, ಮತ್ತೆ ಬೇರೆಯವ್ರಿಗೆ ಏನ್ ಹೇಳ್ತಿದ್ದೀರಿ? ಹೇಳ್ತಾ ಇದ್ವಿ. ಅಯ್ಯೋ ಇಲ್ಲಿ ಒಳ್ಳೆ ಕಾಯಿಲೆ ಗುಣ ಆಗತ್ತಪ್ಪ ಅಂತ ಬೇರೆಯವ್ರಿಗೆ ಏನ್ ಮಾಡ್ತೀವಿ? ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಸರಿನೋ ತಪ್ಪು? ತಪ್ಪು. ಅಲ್ವಾ? स्व में निश्चय यही है कि मैं बाप द्वारा स्वमानधारी हूँ, स्वराज्य अधिकारी हूँ. ಇದು ತುಂಬಾ ಇಂಪಾರ್ಟೆಂಟ್ ಆತ್ಮೀಯರೇ. ನನ್ನ ಮೇಲೆ ನಿಶ್ಚಯ ಬರೋದು ಅಂತಂದ್ರೆ ಏನು? ನಾನು ಏನಂತೆ ಸ್ವಮಾನಧಾರಿ. ಏನು ಸ್ವಮಾನಧಾರಿ ಅಂತಂದ್ರೆ ಏನು? ಮನಸ್ಸು ಬಾಬ್ಲಿ ಕುಟ್ಕೊಂಡು ಹೆಂಗನ ಮಾಡ್ಕೊಂಡು ಅದು ಸ್ವಮಾನ ಅಂತ ಹೇಳ್ತಾರ? ಅದು ಸೇವೆ ಅಂತ ಹೇಳ್ತಾರೆ? ನಾನು ಆತ್ಮ ಅನ್ನೋ ನಿಶ್ಚಯ. ಅಲ್ಲ. ಸ್ವ ಯಾರು? ಆತ್ಮ. ಅದಕ್ಕೆ ಮಾನ ಯಾವಾಗ ಸಿಗ್ತದೆ? ಆತ್ಮನಿಗೆ ಗೌರವ ಯಾವಾಗ ಸಿಗ್ತದೆ? ಒಳ್ಳೆ ಅಂದ್ರೆ ಕರ್ಮಗಳನ್ನ ಮಾಡಿದಾಗ, ಶ್ರೇಷ್ಠ ಕರ್ಮಗಳನ್ನ ಮಾಡಿದಾಗ. ಸರಿ. ನಿಮ್ಮ ಹತ್ರ ಶರೀರ ಇದೆಯಲ್ಲ, ಶರೀರಕ್ಕೆ ಗೌರವ ಯಾವಾಗ ಸಿಗ್ತದೆ? ನಾನು ಮಾಡ್ಕೊಂಡು ಅದನ್ನ ಕ್ಲೀನ್ ಮಾಡಿದಾಗ, ಅದು ಆರೋಗ್ಯ ಚೆನ್ನಾಗಿದ್ದಾಗ ಅಲ್ವಾ? ಅದಕ್ಕೆ ಶಕ್ತಿ ಇದ್ದಾಗ, ಅದನ್ನು ಸುಂದರ ಮಾಡಿದಾಗ. ಓಕೆ. ಇಲ್ಲಿ ಬಾಬಾ ಹೇಳ್ತಾರೆ ನನ್ನ ಮೇಲೆ ನಿಶ್ಚಯ ಯಾವಾಗ ಬರುತ್ತೆ ಅಂತಂದ್ರೆ, ಕರೆಕ್ಟಾಗಿ ಕೇಳಿ, ಎರಡು ಕಿವಿ ಓಪನ್ ಮಾಡಿ. ನಾವೇನ್ ತಪ್ಪು ಮಾಡ್ತೀವಿ ಅಂತಂದ್ರೆ, ಬಾಬಾನ ಉಪಯೋಗ ಮಾಡ್ಬಿಟ್ಟು, ಬಾಬಾ ಏನು ನಂದು ಬಾಡಿಗೆ ಮನೆ ಇದೆ, ಸ್ವಂತ ಮನೆ ಮಾಡ್ಕೊಡು, ಬಾಬನಿಗೋಸ್ಕರ ಒಂದು ಮನೆಯನ್ನ ಕಟ್ಕೊಡು, ಈಶ್ವರಿ ಸೇವೆ ಮಾಡ್ಲಿಕ್ಕೆ ನನ್ನ ಸ್ವಂತ ಕಣ್ಣು. ಅಲ್ಲೊಂದು ಸ್ವಲ್ಪ ಚೇರ್ ಬರ್ಲಿ, ನಂಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಮಾಡಿಕೊಡು. ಬಾಬನ ಮಗು ಆದ ಮೇಲೆ ನನಗೇನಾಯ್ತು? ನಮ್ಮ ಬಾಡಿಗೆ ಮನೆ ಏನಾಯ್ತು? ಸ್ವಂತ ಮನೆ ಆಯ್ತು. ಆಮೇಲೆ ನನ್ನ ಮಕ್ಳಿಗೆ ಜಾಬ್ ಸಿಕ್ತು, ನಮ್ಮ ಮನೆ ಬಾಬನ ಮನೆ ಆಯ್ತು. ಮನೇಲಿ ಬಂದಾಗ್ಲೆಲ್ಲ ತುಂಬಾ ಫೋಟೋಗಳಿದ್ದಾವೆ. ಇದೆಲ್ಲ ಸ್ವಮಾನ ಹೌದು ಅಲ್ವೋ? ಅಲ್ಲ. ಯಾಕೆ? ಸ್ವಾರ್ಥ. ಇದೆಲ್ಲ ಶರೀರ ಸಂಬಂಧಪಟ್ಟಿದ್ದಾಯ್ತು. ಯಾವ್ದು ಸಂಬಂಧಪಟ್ಟಿದ್ದು? ಶರೀರಕ್ಕೆ ಸಂಬಂಧ. ಇಲ್ಲಿ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಯಾಕೆ ಬರೋದಿಲ್ಲ ಅಂತಂದ್ರೆ, ಬಾಬನನ್ನ ಧನಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ದೀರಿ. ಯಾವ್ದಕ್ಕೋಸ್ಕರ? ಹಣ ಬೇಕಾಗಿರೋದು ಯಾವ್ದಕ್ಕೆ? ಶರೀರಕ್ಕೆ. ಶರೀರಕ್ಕೆ. ಸಂಬಳ ಬೇಕಾಗಿರೋದು ಯಾವ್ದಕ್ಕೆ? ಶರೀರಕ್ಕೆ. ಆವಾಗ ಬಾಬನನ್ನ ನೀವು ತನು ಧನ ಜನಕ್ಕೋಸ್ಕರ, ಇಂದ್ರಿಯ ಸುಖಕ್ಕೋಸ್ಕರ ನೀವು ಉಪಯೋಗ ಮಾಡ್ಕೊಂಡ್ರೆ, ಆವಾಗ ಆತ್ಮದಲ್ಲಿ ನಂಬಿಕೆ ವಿಶ್ವಾಸ ನಿಶ್ಚಯ ಬರುವುದಿಲ್ಲ. ಆತ್ಮದಲ್ಲಿ ನಿಶ್ಚಯ ಯಾವಾಗ ಬರ್ತದಂತೆ ಬಾಬಾ ಹೇಳೋದು? ಸ್ವಮಾನ ದಾರಿ. ಆಗಲಿ. ಸ್ವಮಾನ ಯಾವುದು? ಸ್ವಮಾನ ಯಾವುದು? ಸುಖ, ಶಾಂತಿ, ಆನಂದ. ರಾಜಯೋಗವನ್ನು ಮಾಡಿದಾಗ ಆತ್ಮದಲ್ಲಿರುವಂತ ಕೊಳೆ ಕ್ಲೀನ್ ಆಗ್ಬೇಕು. ಯಾವ್ದು ಕೊಳೆ? ಆತ್ಮದಲ್ಲಿ ಆತ್ಮ ಮಾತ್ರ ಇರ್ಬೇಕು, ಅದರಲ್ಲಿರುವಂತ ವಿಕಾರ ಕ್ಲೀನ್ ಆಗ್ಬೇಕು. ಆತ್ಮದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಶಕ್ತಿ, ಪವಿತ್ರತೆ ಗುಣಗಳು ಹೆಚ್ಚಿಗೆ ಆಗಿರ್ಬೇಕು. ಅದರ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಹಣ ಜಾಸ್ತಿ ಆಯ್ತು, ನೆಕ್ಲೆಸ್ ಜಾಸ್ತಿ ಆಯ್ತು, ಸ್ಟೂಡೆಂಟ್ಗಳು ಜಾಸ್ತಿ, ಇದೆಲ್ಲ ಆತ್ಮೀಯರೇ ಏನ್ ಜಾಸ್ತಿ ಆಗ್ಬೇಕು? ಆತ್ಮದ ಉಪಯೋಗ, ಆತ್ಮದ ಕಲ್ಯಾಣ, ಆತ್ಮ ಅನುಭವಿಸುವಂತ ಸಪ್ತ ಗುಣಗಳು, ಆತ್ಮಕ್ಕೆ ಬೇಕಾಗಿರುವಂತದ್ದೇನಾಗ್ಬೇಕು? ಜಾಸ್ತಿ ಆಗ್ಬೇಕು. ನಿನ್ನೆ ಅಷ್ಟಿತ್ತು, ಇವತ್ತು ಜಾಸ್ತಿ ಆಗಿದೆ. ನಿನ್ನೆಗಿಂತ ಇವತ್ತು ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಸ್ವಮಾನ. ನಿನ್ನೆಗಿಂತ ಹೆಚ್ಚಿಗೆ ಇವತ್ತು ಸಂಬಳ ಬಂದಾಗ, ಬ್ಯಾಂಕಲ್ಲಿ ಇಟ್ಟಾಗ ಗೌರವ ಜಾಸ್ತಿ ಆಗತ್ತೋ ಆಗಲ್ವೋ? ಆಗುತ್ತೆ. ಶಿಕ್ಷಣ ಜಾಸ್ತಿ ಆದಾಗ ಗೌರವ ಜಾಸ್ತಿ ಆಗತ್ತೆ ತಾನೇ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಏನೇ ಕರ್ಮವನ್ನ ಮಾಡಿದ್ರು ಕೂಡ ನಿರಾಕಾರ ರೂಪದಲ್ಲಿ, ಯಾವ ರೂಪದಲ್ಲಿ? ನಿರಾಕಾರ ರೂಪದಲ್ಲಿ ಆತ್ಮ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನ ಅನುಭವಿಸಿ, ಆವಾಗ ಆ ಸ್ಥಿತಿ ನಿಮ್ದು ಏನಾಗ್ಬೇಕು? ಅಷ್ಟೇ. ಯಾವ ಸ್ಥಿತಿ? ಶರೀರದ ಸ್ಥಿತಿನೋ, ಧನದ ಸ್ಥಿತಿನೋ, ಜನರ ಸ್ಥಿತಿನೋ? ಆತ್ಮದ ಸ್ಥಿತಿ ಜಾಸ್ತಿ ಆದಾಗ. ಆತ್ಮದ ಸ್ಥಿತಿ ಯಾವಾಗ ಜಾಸ್ತಿ ಆಗ್ತದೆ? ಒಂದು, ಆತ್ಮ ಶುದ್ಧವಾಗ್ಬೇಕು, ಆತ್ಮ ಆರೋಗ್ಯಕರವಾಗ್ಬೇಕು, ಆತ್ಮ ವ್ಯಾಪಾರವನ್ನ ಮಾಡ್ಬೇಕು, ಆ ಸಂಪಾದನೆ ಬಂದ್ಬಿಟ್ಟು ಈಶ್ವರಿಯ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ಆವಾಗ ಆತ್ಮದ ಮೇಲೆ ನಿಶ್ಚಯ ಬರುತ್ತೆ. ಅಂದ್ರೆ ಬಾಬಾ ಇಲ್ಲಿ ಅವ್ಯಕ್ತ ಮೂಲ ಏನ್ ಹೇಳ್ತಿದ್ದಾರೆ?
ಆರಂಭದಲ್ಲಿ ನೀವು ಸ್ಥೂಲ ಕಾರ್ಯಕ್ಕೋಸ್ಕರ ಬಾಬನನ್ನು ಉಪಯೋಗ ಮಾಡಿರಬಹುದು. ಆದರೆ ಇನ್ಮೇಲೆ ಏನ್ ಮಾಡ್ಬೇಕು? ನಿರಾಕಾರಕ್ಕೋಸ್ಕರನೇ ಹೆಚ್ಚಿಗೆ ನೀವು ಗಮನವನ್ನ ಕೊಡಬೇಕು. ಸರಿ. Okay. ಒಂದು ತಂದೆ ಖುಷಿ ಆಗೋದು ಮಗು ಅಪ್ಪನ ಹತ್ರ ಆಸ್ತಿ ತಗೊಂಡಾಗ್ಲೋ, ಬಟ್ಟೆ ತಗೊಂಡಾಗ್ಲೋ, ಉಡುಗೊರೆ ತಗೊಂಡಾಗ್ಲೋ, ಅಥವಾ ಮಗು ಎಜುಕೇಶನ್ ಮಾಡಿದಾಗ್ಲೋ, ಅಥವಾ ಫಸ್ಟ್ ರ್ಯಾಂಕ್ ಬಂದಾಗ್ಲೋ. ಅಪ್ಪನ ಆಸ್ತಿ ಎಲ್ರಿಗೂ ಕೊಟ್ಟಾಗ ಅಂದ್ರೆ ತಂದೆ ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು. ಮಗು ಏನ್ ಮಾಡ್ಬೇಕು ಕೆಲಸ ಅಲ್ವಾ? ಆ ಮಗುವನ್ನು ರೆಡಿ ಮಾಡಿದ್ಯಾಕೆ ತಂದೆ? ಕೆಲಸ ಮಾಡ್ಬೇಕಲ್ವಾ? ನೀವು ರ್ಯಾಂಕ್ ಹೋಲ್ಡರ್ ಮಾತು ಇಟ್ಕೊಂಡ್ಬಿಟ್ಟು ಮನೇಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ತಂದೆ ಖುಷಿ ಆಗತ್ತಾ? ಇಲ್ಲ. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆ ಮಗು ಹೋಗ್ಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ತಂದೆ ಕಾರ್ಯಕ್ಕೆ ಸಹಯೋಗವನ್ನ ಕೊಟ್ಟಾಗ ಆವಾಗ ತಂದೆಗೆ ಏನಾಗತ್ತೆ? ಖುಷಿ ಆಗತ್ತೆ. ಹಾಗೆ ಇಲ್ಲಿ ನೀವು ಸ್ವಮಾನಧಾರಿಗಳು ಆಗಿದ್ದೀರಾ. ಸ್ವಮಾನ ಅಂತಂದ್ರೆ ನನ್ನ ಹತ್ರ ಬಟ್ಟೆ ಎಷ್ಟಿದೆ, ನಾನು ಎಷ್ಟು ವರ್ಷ ಜ್ಞಾನದಲ್ಲಿದ್ದೇನೆ, ಎಷ್ಟು ಜನರಿಗೆ ಕೋರ್ಸ್ ಕೊಟ್ಟಿದೆ ಅಂತ ಆ ಲೆಕ್ಕದಲ್ಲ, ಅಥವಾ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅದನ್ನ ಧರಿಸಿದಿರ. ಧರಿಸ್ಬೇಕು. ಯಾವ್ದನ್ನ? ಶಾಂತಿ, ಸುಖ, ಆನಂದ. ನಾನು ಒಳ್ಳೆ ರಾಮರಾಜಿನ ಶರ್ಟ್ 2,000 ರೂಪಾಯಿ ಧರಿಸಿದ್ದೇನಪ್ಪ. 2 ಲಕ್ಷ ರೂಪಾಯಿದು ಗೋಲ್ಡನ್ ಬ್ಯಾಟ್ ಧರಿಸಿದ್ದೇನಪ್ಪ. ಅದ್ನವ್ರೆ ನಾವಿದ್ದೀವಲ್ಲ 3 ಕೋಟಿ ರೂಪಾಯಿದ ಒಂದು ಬಿಲ್ಡಿಂಗ್ ಬಿಟ್ಟು ಬಾಬಾನೇ ಕೊಟ್ಟಿದ್ದೀವಿ. ಯಾವ್ದಕ್ಕೆ? ಈಶ್ವರಿ ಸೇವೆಗೆ. ಬಾಬನ ಮನೆಯಲ್ಲಿ 100 ಚೇರ್ ಕೊಟ್ಟಿರೋದು ಯಾರು? ನಾನು. ಅಣ್ಣವ್ರೆ ನಾನು ಜ್ಞಾನ ಹೇಳಿದೆಲ್ಲ ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದಲ್ವ? ಇದೆಲ್ಲ ಬೇಕೋ? ಹೇಳ್ಬಾರದು. ಸ್ವಮಾನದಲ್ಲಿ ಸದಾ ಕಾಲ ಬಾಬಾ ನಿಮ್ಮನ್ನು ಎಷ್ಟು ಉಪಯೋಗ ಮಾಡಿ ನಿರಾಕಾರ ರೂಪದಲ್ಲಿ ಆಂತರಿಕವಾಗಿ ಆ ಒಂದು ಖುಷಿ ಇರ್ತಲ್ಲ, ಅದನ್ನೇನ್ ಮಾಡಿರ್ಬೇಕು? ಧರಿಸ್ಕೊಂಡಿರ್ಬೇಕು. ಎರಡನೇದು ಬಾಬಾ ಹೇಳ್ತಾರೆ ಸ್ವರಾಜ್ಯ ಅಧಿಕಾರಿ. ಎರಡನೇದು ಯಾವುದು? ಸ್ವರಾಜ್ಯ ಅಧಿಕಾರಿ. ಅಂದ್ರೆ ರಾಜ್ಯದ ಮೇಲೆ ನನಗೆ ಗಮನ ಇದೆ ಅಂತ ನೋಡ್ಕೊಂಡಿರೋದು. ಏನು? ಸ್ವರಾಜ್ಯದ ಮೇಲೆ ನನ್ಗೆ ಅಧಿಕ ಗಮನ ಇದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಸ್ವರಾಜ್ಯ ಅಂದ್ರೆ ರಾಜ ಯಾರು? ಆತ್ಮರಾಜ. ಪ್ರಜೆಗಳು ಯಾರು? ಕರ್ಮೇಂದ್ರಿಯ. ಯಾವ ಕರ್ಮೇಂದ್ರಿಯಗಳು? ಸೂಕ್ಷ್ಮ ಕರ್ಮೇಂದ್ರಿಯಗಳು. ಮನ ಬುದ್ಧಿ ಸಂಸ್ಕಾರ. ಅವು ನಿಮ್ಮ ಮಾತನ್ನು ಕೇಳ್ತಾವ? ಸದಾ ಕೇಳುತ್ತಾ? ಇಲ್ಲ. ಇಲ್ಲ. ಅದು ಕೇಳಲಿಲ್ಲ ಅಂತಂದ್ರೆ ಇನ್ನು ಈಶ್ವರ ಶಕ್ತಿ ಮನ ಬುದ್ಧಿಗೆ ಹೋಗ್ಬಿಟ್ಟು ತಲುಪಿಲ್ಲ. ಅಂದ್ರೆ ಈಶ್ವರನ ಶಕ್ತಿಯನ್ನು ನೀವು ಮನ ಬುದ್ಧಿಯ ಬದಲು ಶರೀರಕ್ಕೆ ಕೊಡ್ತಾ ಇದ್ದೀರಿ, ಪ್ರಪಂಚಕ್ಕೆ ಕೊಡ್ತಾ ಇದ್ದೀರಿ, ಜನರಿಗೆ ಕೊಡ್ತಾ ಇದ್ದೀರಿ. ಆದ್ರೆ ಯಾರಿಗೆ ಕೊಡ್ತಾ ಇಲ್ಲ? ಪ್ರಕೃತಿ. ಮನ ಬುದ್ಧಿ ಸಂಸ್ಕಾರಕ್ಕೆ ನೀವು ಕೊಡ್ತಾ ಇಲ್ಲ ಅಂತಂದ್ರೆ ಆ ಮನ ಬುದ್ಧಿ ಆತ್ಮರೇ ಹೆಚ್ಚಿನ ಸಮಯ ಪರಮಧಾಮದಲ್ಲಿ ಇರೋದಿಲ್ಲ. ಈಗ ನಾಗಣ್ಣವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ. ಏನಣ್ಣವ್ರೆ? ಯಾವ ಕಾರ್ಯಕ್ರಮ? ಬಟ್ಟಿ ಕಾರ್ಯಕ್ರಮ. ಬಟ್ಟಿ ಕಾರ್ಯಕ್ರಮ. ಈಶ್ವರಿ ಪರಿವಾರದವ್ರಿಗೆ ಕರೆದಿದ್ದೀವಿ, ಸರಿನಾ? ನೀವು ಮತ್ತೆ ಅಕ್ಕೋರು ಇಬ್ರೂ ಸೇರ್ಬಿಟ್ಟು 3 ದಿನದ ಮನೆ ಕ್ಲೀನ್ ಮಾಡೋದು ಎಲ್ಲ ರೆಡಿ ಮಾಡೋದು ಎಲ್ಲಾನು ಮಾಡಿದಿರಿ, ಸರಿ? ಎಲ್ಲಾ ವ್ಯವಸ್ಥೆ ಆಗಿದೆ. ಅದೇ 3 ದಿನದಿಂದ ನೀವು ಊಟ ತಿಂಡಿ ಮಾಡ್ಲೇ ಇಲ್ಲ, ಬ್ಯೂಸಿ ಆಗ್ಬಿಟ್ಟಿದ್ದೀರಿ. ಬಂದವರಿಗೆಲ್ಲ 36 ವೆರೈಟಿ ಊಟ, 108 ವೆರೈಟಿ ಅಡಿಗೆ ಎಲ್ಲಾನು ಕೂಡ ಮಾಡಿಟ್ಟಿದ್ದೀರಿ. ಗಿಫ್ಟ್ ಎಲ್ಲ ಮಾಡಿದಿರಿ, ಸರಿನಾ? 3 ದಿನದ ಊಟನೇ ಮಾಡ್ಲಿಲ್ಲ, ರಾತ್ರಿ ಪೂರ್ತಿ ನಿದ್ದೆನೇ ಮಾಡಿಲ್ಲ, ಸರಿ? ಫಂಕ್ಷನ್ ದಿನ ಏನಾಗ್ಬಿಡ್ತದೆ? ತಲೆ ಸುತ್ತಲ್ವೋ? ಜ್ವರ ಬರಲ್ವೋ? ಆವಾಗ ಆ ದಿನದ ಆ ಕಾರ್ಯಕ್ರಮದಲ್ಲಿ ನಿಮ್ಗೆ ಸಫಲತೆ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಬಂದವರೆಲ್ಲ ತಿನ್ಕೊಂಡು ಹೋದ್ರು. ಅಯ್ಯೋ ಚೆನ್ನಾಗಿತ್ತು, ಅದು ತಿಂದು ಒಂದು ಉಡುಗೊರೆ ತಗೊಂಡು ಹೋದ್ರು. ಹೋದ ಮೇಲೆ ನೀವು 3 ದಿನದ ಊಟ ಮಾಡ್ದಿದ್ರೆ ನಿಮ್ಮ ಕತೆ ಏನಿರ್ತದೆ? ಏನಾಗತ್ತೆ? 15 ದಿನ ಹಾಸಿಗೆ ಮೇಲೆ ಮಲ್ಕೊಳ್ಬೇಕೋ ಬೇಡವೋ? ಮಲಗಬೇಕಾಗತ್ತೆ. ಇದನ್ನೇ ಬಾಬಾ ಹೇಳೋದು. ಇವು ಅವ್ರಿಗೆ ಕೊಟ್ರಿ ಇವ್ರಿಗೆ ಕೊಟ್ರಿ ಸರಿ, ನೀವು ಯೋಗದಲ್ಲಿ ಕುತ್ಕೊಂಡ ನಿಮ್ಮ ಕತೆ ಏನು?
ನೀವು ಎಲ್ಲರಿಗೂ ಕೊಟ್ಟಾದ ಮೇಲೆ ನೀವು ಯೋಗವನ್ನ ಮಾಡಬೇಕಾದ್ರೆ ನಿಮ್ಮ ಮನ ಬುದ್ಧಿ ಪರಮಧಾಮದಲ್ಲಿ ಪರಮಾತ್ಮನ ಹತ್ರ ಇರೋದಿಲ್ಲ. ಯಾಕೆ? ಮನ ಬುದ್ಧಿಗೆ ಏನು ಸ್ವಚ್ಛತೆ ಬೇಕೋ, ಏನು ಆಹಾರ ಬೇಕೋ, ಏನು ಶಕ್ತಿ ಬೇಕೋ ನೀವು ಅದಕ್ಕೆ ಕೊಟ್ಟಿಲ್ಲ. ಕೊಟ್ಟಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಮನ ಬುದ್ಧಿ ನಿಮ್ಮ ಮಾತನ್ನ ಹೇಳ್ತಾರೆ. ಕೇಳೋದಿಲ್ಲ. ಅದಕ್ಕೆ ಯೋಗದಲ್ಲಿ ವಿಶೇಷವಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನ ಬುದ್ಧಿ ಬಾಬನಲ್ಲಿ ನೀವು ಇಷ್ಟಪಟ್ಟಷ್ಟು ಹೊತ್ತು ಇದ್ದಿದ್ರೆ ನಿಮ್ಮ ಮೇಲೆ ನಿಶ್ಚಯ ಬರ್ತೀವಿ. ಅರ್ಥ ಆಗ್ತಿದೆ ಬಾಬಾ ಸೂಕ್ಷ್ಮತೆ ಏನ್ ಹೇಳ್ತಿದ್ದಾರೆ ಅಂತ. ಹ್ಮ್ ನೀವ್ ಎಷ್ಟೊತ್ತವರಿಗೆ ಜ್ಞಾನ ಹೇಳ್ತಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಆತ್ಮೀಯರೇ. ಇಂಪಾರ್ಟೆಂಟ್ ಯಾವುದು? ಮನ್ಸು ಯೋಗದಲ್ಲಿ ತಂದೆ ಹತ್ರ ಇತ್ತು. ಕುತ್ಕೊಂಡಾಗ ಮನ ಬುದ್ಧಿ ಬಾಬನ ಹತ್ರ ಇದೆಯಾ, ಶಕ್ತಿ ಪ್ರವಾಹ ಆಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು. ಫಸ್ಟ್ ನಿಮ್ಮ ಮನ ಬುದ್ಧಿ ನಿಮ್ಮ ಮಾತನ್ನ ಹೇಳಿದ್ವಿ. ಹೇಳ್ತಾ ಇದೆ. ಅದು ನೀವು ಎಷ್ಟೇ ಬೇರೆಯವ್ರಿಗೆ ಕೊಟ್ಟರು ಕೂಡ ನಿಮ್ಮ ಹೊಟ್ಟೆ ಇನ್ನೂ ತುಂಬಿಲ್ಲ. ತುಂಬಿಲ್ಲ. ಬೇರೆಯವ್ರಿಗೆ ನೀವು ಮಾಡ್ತಾ ಹೋದ್ರೆ ನಾಗಣ್ಣವ್ರೆ, ಸ್ವಲ್ಪ ದಿನದಲ್ಲಿ ನಿಮ್ಮ ಶರೀರಕ್ಕೆ ಕೊಟ್ಟಿಲ್ಲ ಅಂದ್ರೆ ಕಣ್ಣು ಮಂಜಾಗ್ತದೆ, BP ಬರ್ತದೆ, ಶುಗರ್ ಬರ್ತದೆ, ಸುಸ್ತಾಗ್ತದೆ. ಅವಾಗ ನಿಮ್ಮನ್ನ ನೋಡ್ಲಿಕ್ಕೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ ತಾನೆ. ಮೊದಲು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ತಾನೆ. ಅದಕ್ಕಾಗಿ ಹೇಳ್ತಾರೆ, ಮೊದಲು ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಬರಬೇಕು ಅಂತಂದ್ರೆ ಮೊದಲೇದು ಸ್ವಮಾನಧಾರಿ ಸಪ್ತ ಗುಣಗಳನ್ನ ಸ್ಟಾಕ್ ಅಂತ ತಗೊಳ್ಳಿ, ಬೇರೆಯವ್ರಿಗೆ ಅದನ್ನ ಕೊಡಿ. ಅವಾಗ ಮನ ಬುದ್ಧಿಗೆ ನೀವು ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಕೊಟ್ಟಾಗ ಮನ ಬುದ್ಧಿ ನಿಮ್ಮ ಮಾತು ಕೇಳತ್ತೋ ಕೇಳಲ್ವೋ? ಕೇಳುತ್ತೆ. ಅದರ ಬದಲು ಶರೀರಕ್ಕೆ ಇಡ್ಲಿ ವಡಾ ದೋಸಾ ಪುರಿ AC ಬಂಗಾರ ಬಟ್ಟೆ ಎಲ್ಲ ಕೊಡುದು. ಆವಾಗ ಮನ ಬುದ್ಧಿ ನಿಮ್ಮ ಮಾತು ಕೇಳತ್ತೋ ಕೇಳಲ್ವೋ? ಕೇಳೋದಿಲ್ಲ. ಹ ಕೇಳೋದಿಲ್ಲ. ಈಗ ಮಕ್ಕಳಿಗೆ ಬಟ್ಟೆ ಬಂಗಾರ ಎಲ್ಲ ಕೊಡ್ಬೇಕು ಅಥವಾ ಈಶ್ವರಿ ಶಕ್ತಿ ಕೊಡ್ಬೇಕು? ಈಶ್ವರಿಯ ಶಕ್ತಿ ಕೊಡ್ಬೇಕು. ಅಲ್ವಾ? ಆವಾಗ ಮನ ಬುದ್ಧಿನೂ ನಿಮ್ ಮಾತನ್ನು ಕೇಳತ್ತೆ, ಶರೀರನೂ ನಿಮ್ ಮಾತು ಕೇಳತ್ತೆ. ಹಾಗಂತ ದಿನವಿಡೀ ಇವತ್ತು ಬಾಬಾ ಹೇಳ್ತಾರೆ ಅಂತ ಯೋಗ ಮಾಡ್ತಾ ಕೂತ್ಕೊಂಡ್ಬಿಡ್ಬೇಡಿ. ಅದಕ್ಕೆ ಶರೀರಕ್ಕೆ ಆಹಾರನು ಕೂಡ ಕೊಡಬೇಕಾಗತ್ತೆ, ಸ್ವಚ್ಛತೆನೂ ಕೂಡ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನಿಮ್ಮ ಮೇಲೆ ನಿಮ್ಗೆ ನಿಶ್ಚಯ ಬರಬೇಕು ಅಂತಂದ್ರೆ ನಿಮ್ಮ ಸೂಕ್ಷ್ಮ ಇಂದ್ರಿಯಗಳು ನಿಮ್ಮ ಮಾತನ್ನ ಕೇಳಬೇಕು. ಕೇಳ್ಬೇಕು. ಅದು ಯಾವಾಗ ಕೇಳ್ತಾವೆ? ಆ ಮನ ಬುದ್ಧಿಗೆ ಪ್ರತಿದಿನ ಸ್ವಚ್ಛತೆ, ಅದಕ್ಕೆ ಬೇಕಾಗಿರುವಂತ ಆಹಾರ, ಶಾಂತಿ ಸುಖ ನೆಮ್ಮದಿ ಕೊಟ್ಟಾಗ ಮನಸ್ಸು ನಿಮ್ಮ ಮಾತನ್ನ ಕೇಳುತ್ತೆ. ಅಂದ್ರೆ ಈಶ್ವರಿಯ ಶಕ್ತಿಯನ್ನ ಮೊದಲು ಆತ್ಮದ ಮೇಲೆ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ಪ್ರಯೋಗ ಮಾಡಬೇಕು. ಮಜಾ ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ನನ್ನ ಮಕ್ಕಳು ಇನ್ನು ಸ್ವರಾಜ್ಯ ಅಧಿಕಾರಿಗಳೇ ಆಗಿಲ್ಲ, ಮನಬುದ್ಧಿ ಕಂಟ್ರೋಲೇ ಆಗ್ತಾ ಇಲ್ಲ. ಇವ್ರ ಪತಿ ಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ, ಮಕ್ಕಳ ಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ, ನಿಮಿತ್ತ ಟೀಚರ್ ಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ, ಯೋಗೇಶನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ, ವಿಶ್ವನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ, ಶಿವಬಾಬನನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ. ಏನಾಗ್ತಾ ಇಲ್ಲ? ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂತಾರೆ. ನಿಮ್ಮ ಶರೀರ ಸರಿಯಾಗಿ ನಿಲ್ತಾನೆ ಇಲ್ಲ, ಕೈ ಕಾಲು ಅಲ್ಲಾಡ್ತಾ ಇದೆ. ನೀವು ಗಾಡಿ ಓಡಿಸಿದ ಎಲ್ಲಿಂದಾನೆ ಓಡಿಸ್ತೀರಿ? ಶರೀರ ಮೊದಲು ಕರೆಕ್ಟ್ ಆಗಿದ್ರೆ ತಾನೇ ಗಾಡಿ ಓಡಿಸ್ಲಿಕ್ಕೆ ಆಗ್ತದೆ. ಗಾಡಿ ಓಡಿಸಿದ್ರೆ ಕಣ್ಣು ಮಂಜು ಆದ್ರೆ ಏನಾಗ್ತದೆ? ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗ್ತದೆ. ಕೈ ಕಾಲು ನಡಕ್ತಾ ಇದೆ, ಬ್ರೇಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಅವಾಗ ಏನಾಗ್ತದೆ? ಆಕ್ಸಿಡೆಂಟ್ ಆಗುತ್ತೆ ತಾನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಕರ್ಮದಲ್ಲಿ ನಿಮ್ಗೆ ಸಫಲತೆ ಸಿಗ್ತಾ ಇಲ್ಲ. ಅದು ಬೇಕು ಅಂತಂದ್ರೆ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರ ಅಂತಂದ್ರೆ ಬಾಬನಿಂದ ಆ ಶಕ್ತಿಗಳನ್ನ ಮೊದಲು ತೆಗೆದುಕೊಂಡು ಮೊದಲು ನಿಮ್ಮ ಮನ ಬುದ್ಧಿಗೆ ಎಷ್ಟು ಬೇಕು ಅದನ್ನೇನ್ ಮಾಡಿ ಕೊಟ್ಬಿಟ್ಟು ನಿಮ್ಮ ಮೇಲೆ ನೀವು ರಾಜ್ಯಭಾರವನ್ನ ಮಾಡಿ ಬೇರೆಯವರ ಮೇಲೆ ಅಲ್ಲ. ಮೊದಲು ನಿಮ್ಮ ರಾಜ್ಯ ಕರೆಕ್ಟ್ ಆದ್ರೆ ಆಮೇಲೆ ಏನ್ ಮಾಡೋಣ? ಬೆಳಿಗ್ಗೆ ಎದ್ಮೇಲೆ ಬೇರೆಯವರು ಸ್ನಾನ ಮಾಡಿಸ್ತಿರೋ ನಿಮ್ ಶರೀರ ಮೊದಲು ಕ್ಲೀನ್ ಮಾಡಿಸ್ತಿರೋ? ನಮ್ ಶರೀರ. ಹೌದಾನೆ, ಆಮೇಲೆ ತಾನೆ ಬೇರೆಯವರಿಗೆ. ಹೌದು. ಹಾಗೆ ಮೊದಲು ರಾಜಯೋಗ ನಿಮ್ಮ ಮೇಲೆ ಅಪ್ಲಿಕೇಶನ್ ಮಾಡಿ. ಸ್ವಯಂ ಬಾಪ್ನೆ ಮುಜೆ ಕಿತನಾ ಸುಮಾನ್ ದಿಯೇ ಹೇ. ಬಾಬಾರವ್ರು ನಿಮ್ಗೆ ಎಷ್ಟೊಂದು ಸುಮಾನವನ್ನ ಕೊಟ್ಟಿದ್ದಾರೆ ಅಲ್ವಾ? ಸುಮಾನ ಅಂತಂದ್ರೆ ಏನು? ಪ್ರಪಂಚದಲ್ಲಿ ಶರೀರ ಸುಂದರ ಮಾಡ್ಲಿಕ್ಕೆ ಎಷ್ಟೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಪಾರ್ವತಕ್ಕವರೇ? ಹೌದಣ್ಣವ್ರೆ. ಕಿವಿಗೊಂದು, ಮೂಗಿಗೊಂದು, ಕೈಗೊಂದು ವೆರೈಟಿ ಬಳೆಗಳು. ಆಮೇಲೆ ಇಲ್ಲಿ ಕೈಗೆ ಹಾಕ್ತಲ್ಲ, ಏನ್ ಹೇಳ್ತಾರೆ ಅದಕ್ಕೆ? ಬಾಜು ಬಂಧನ.
ಹೌದು. ಆಮೇಲೆ ತಲೆಗೊಂದು, ಸೊಂಟಕ್ಕೆ ದಾಬು, ಎಷ್ಟೆಲ್ಲ ವೆರೈಟಿ ಇದೆಯಲ್ವಾ? ನೆಕ್ಲೆಸ್ಗಳು, ಚೈನು, ಕರಿಮಣೆ ಅಲ್ವಾ? ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಯಾವುದು ಸಾಧನಗಳು, ಅದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ? ಧರಿಸ್ತಾ ಹೋಗ್ತೀವಿ. ಹಾಗೆ ಬಾಬಾ ನಮ್ಗೆ ಎಷ್ಟು ಸುಮಾನವನ್ನ ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್, ವಿಶ್ವ ಕಲ್ಯಾಣಕಾರಿ ಅಲ್ವಾ? ಅದೆಲ್ಲವನ್ನ ನಾವೇನ್ ಮಾಡ್ಬೇಕು? ಕಾರ್ಯದಲ್ಲಿ ತರಬೇಕಾಗುತ್ತೆ. ಆ ಕರ್ಮವನ್ನ ಮಾಡಿ ಏನ್ ಮಾಡ್ಬೇಕು? ಆತ್ಮದ ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊಳ್ಬೇಕಾಗ್ತದೆ. ಹರೇಕ್ ಸಮಾನ್ ಕೋ ಸ್ಮೃತಿ ಮೇ ಲಾವೋ ತೋ ಕಿತನಾ ನಶಾ ಚढ़ता है. ಪ್ರತಿಯೊಂದು ಸಮಾನವನ್ನ ಏನ್ ಮಾಡ್ಬೇಕಂತೆ? ಧರಿಸ್ತಾ ಹೋಗ್ಬೇಕು. ಸ್ಮೃತಿಯಲ್ಲಿ, ಏನದಲ್ಲಿ? ಸ್ಮೃತಿಯಲ್ಲಿ. ಉದಾಹರಣೆ, ಈಗ ಮಾಸ್ಟರ್ ಸರ್ವಶಕ್ತಿವಾನ್ ಹೇಳುವಂತಹ ಸ್ವಮಾನವನ್ನ ಸ್ಮೃತಿಯಲ್ಲಿ ತರೋದು ಅಂತಂದ್ರೆ ಏನು? ಕರೆಕ್ಟಾಗಿ ಕೇಳಿ. ಬಾಯಲ್ಲಿ ಹೇಳೋದಲ್ಲ, ಕೈಯಲ್ಲಿ ಬರೆಯೋದಲ್ಲ, ಸ್ಮೃತಿ ಅಂತಂದ್ರು. ಏನ್ ಹೇಳಿದ್ರು? ಸ್ಮೃತಿ. ಇವಾಗ ನಾಗಣ್ಣವ್ರು ಸ್ಮೃತಿಯಲ್ಲಿ ತರ್ತಾರೆ ಏನಂತ? ನಾನು ಇವಾಗ ಹಣ್ಣುಗಳನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಹಣ್ಣು ಮಾಡಿರುವಂತ ಅನುಭವ ಅವರಿಗಿದೆ, ಅವಾಗ ಅದನ್ನ ಅವ್ರು ಸ್ಮೃತಿಯಲ್ಲಿ ತರಬಹುದು. ಹೌದಾ? ಅದನ್ನ ಅವ್ರ ಮನೇಲಿ ಅಕ್ಕೋರ್ ತರ್ಲಿಕ್ಕೆ ಆಗೋದಿಲ್ವಲ್ಲ. ಯಾಕೆ? ಅವ್ರು ಹಣ್ಣು ಮಾಡಿಬಿಟ್ರು, ಅವ್ರಿಗೆ ಅನುಭವ ಇಲ್ಲ. ಅವ್ರೇನು ಸ್ಮೃತಿ ಮಾಡ್ತಾರಂತಂದ್ರೆ, ನಾನು ಹೋಗ್ಬಿಟ್ಟು ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಅವಾಗ ಅದು ಅವ್ರಿಗೆ ಏನಿರ್ತದೆ? ಅನುಭವ ಇರ್ತದೆ. ಅದನ್ನ ನಾಗಣ್ಣವ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರು ಸ್ಟಿಚ್ ಮಾಡೋದು ಇವ್ರಿಗೆ ಗೊತ್ತಿಲ್ವಲ್ಲ. ಹೌದಲ್ವೋ? ಹಾಗಿದ್ರೆ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತಂದ್ರೆ ಏನು? ಏನು ಏನು ಬಾಯ್ಲಿ ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ವಿಚಾರ ಇದು. ನಾನು ಶ್ರೇಷ್ಠ ಸಂಕಲ್ಪ ಸ್ಥಿತಿನಲ್ಲಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೀನಿ ಅಂತ ನಾನು ಸ್ಮೃತಿ ಮಾಡ್ಕೊಂಡು, ಆ ಸ್ಮೃತಿಲಿ ನಾನು ಇಡೀ ವಿಶ್ವನ ಕಣ್ ಮುಂದೆ ತಂದ್ಕೊಳ್ಳೋದು. ಸ್ಮೃತಿ ಅಂತಂದ್ರೆ ಏನು? ಆ ಸ್ಮೃತಿಲಿ ಇರುವಂತದ್ದು. ಏನು ಅಂದ್ರೆ ಸ್ಮೃತಿ? ಸ್ಮೃತಿ ಅಂದ್ರೆ ಏನು ಅಂತ ನಾನು ಕೇಳ್ತಾರ. ಸ್ಮೃತಿ ಅಂತ ಯಾವ್ದು ಕೇಳ್ತಾರೆ? ಇಲ್ಲಿ ಬಾಬಾ ರಟನಾ ಅಂತ ಹೇಳಲಿಲ್ಲ, ಲಿಖನ ಅಂತ ಹೇಳಲಿಲ್ಲ, ಬರೀರಿ ಅಂತಾನು ಹೇಳಿಲ್ಲ, ಅಥವಾ ಬಾಯಿಂದ ಹೇಳಿ ಅಂತಾನು ಹೇಳಲಿಲ್ಲ. ಹೇಳಿದ್ರೆ ಬಾಬಾ ಸ್ಮೃತಿ ಅಂತಂದ್ರೆ. ಸ್ಮೃತಿ ಅಂತಂದ್ರೆ ಏನು? ಓಂ ಶಂಕರಣ್ಣ ಅವರ ಅನುಭವಿ ಮೂರ್ತಿ. ಅನುಭವಿ ಮೂರ್ತಿ. ಅನುಭವಿ ಮೂರ್ತಿ ಬೇರೆ, ಸ್ಮೃತಿ ಬೇರೆ. ಸ್ಮೃತಿ ಸ್ಮೃತಿ ಅಂದ್ರೆ ಅಟೆನ್ಷನ್, ಗಮನ. ಗಮನ. ಈಗ ನಿಮ್ಗೇನು ಗಮನ ಇದೆ? ನಾನು ಲೌಕಿಕ ಮನೆಯಲ್ಲಿದ್ದೇನೆ, ಈ ಗಮನ ಇದೆ ತಾನೆ? ಮೌಂಟ್ ಅಬುನಲ್ಲಿ ಏನು ಗಮನ ಇರ್ತದೆ? ಈಗ ಬೆಳಕಾಗಿದೆ, ಗಮನ ಇರ್ತದೆ ತಾನೆ? ಹಾಗೆ ಮಾಸ್ಟರ್ ಸರ್ವಶಕ್ತಿಮಾನ್ ಅಂದ ತಕ್ಷಣದಲ್ಲಿ ನಿಮ್ಮ ಮನಸ್ಸು ಯಾರಲ್ಲಿದೆ? ಬಾಬನ್. ಅವಾಗ ನಿಮ್ಮ ಮೂಲಕ ಸಪ್ತ ಗುಣಗಳು ಏನಾಗ್ತಾ ಇದ್ದಾವೆ? ವಿಶ್ವಕ್ಕೆ ಹೋಗ್ತಾ ಇದೆ. ಅವಾಗ ಏನಿರ್ತದೆ? ಅದೇ ಮನ ಬುದ್ಧಿ, ಅದೇ ಕರ್ಮ, ಅದೇ ಅನುಭವ. ಸ್ಮೃತಿ ಅಂತಂದ್ರೆ ಅಟೆನ್ಷನ್, ಏನ್ ಹೇಳಿ? ಗಮನ. ಸೆಕೆ ಆಗ್ತಾ ಇದೆ, ಬಿಸಿಲಲ್ಲಿ ಇದ್ದೇನೆ, ಗೊತ್ತಾಗ್ತದೆ ತಾನೆ? ಓಕೆ. ಹಾಗೆ ಶರೀರವನ್ನು ಎ ಸಿಯಲ್ಲಿ ತಗೊಂಡು ಬಂದ್ರೆ ಏನಾಗ್ತದೆ? ನಾನು ಎಲ್ಲಿದ್ದೇನೆ ಇವಾಗ? ಎ ಸಿಯಲ್ಲಿ ಇದ್ದೇನೆ. ಶರೀರ ಟ್ರೈನಲ್ಲಿ ಇದ್ದಾಗ ಏನು ಸ್ಮೃತಿ ಇರ್ತದೆ? ಟ್ರೈನಲ್ಲಿ ಇದ್ದೇನೆ. ಫ್ಲೈಟ್ ಅಲ್ಲಿ ಇದ್ದಾಗ ಫ್ಲೈಟ್ ಇದೆ. ಹಾಗೆ ಸ್ಮೃತಿ ಅಂತಂದ್ರೆ ಏನು? ಅಟೆನ್ಷನ್. ಅಟೆನ್ಷನ್ ಅಂತಂದ್ರೆ ಗಮನ. ಯಾವ್ದು ಕಡೆಗೆ? ಮನ ಬುದ್ಧಿ ಯಾರ ಹತ್ರ ಇದೆ? ಬಾಬನ ಹತ್ರ. ಓಕೆ. ಇಲ್ಲಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಾನು ಬಾಬನ ಹಿಂದಿದ್ದೇನೆ, ಬಾಬನ ಶಕ್ತಿ ಬರ್ತಾ ಇದೆ, ನನ್ನ ಮೂಲಕ ಪಾಸ್ ಆಗ್ತಾ ಇದೆ, 3 ಲೋಕ ಹೋಗ್ತಾ ಇದೆ. ಇದು ಸ್ಮೃತಿ ಹೌದು ಅಲ್ವೋ? ಇಲ್ಲ. ಅಲ್ಲ, ಇದು ಹೇಳ್ತಾ ಇದೀವಿ, ನೋಡ್ತಾ ಇದೀವಿ ಅಷ್ಟೇ. ಸ್ಮೃತಿ ಅಂತಂದ್ರೆ ಏನು? ನಿಮ್ಮ ಮೂಲಕ ಸಪ್ತ ಗುಣಗಳು ಹೋಗ್ತಾ ಇರಬೇಕು, 3 ಲೋಕಕ್ಕೆ ಹೋಗ್ಬಿಟ್ಟು ತಲುಪ್ತಾ ಇರಬೇಕು. ಆವಾಗ ನಿಮ್ಗೆ ಅನುಭವ ಆಗ್ತದೆ. ಅದು ಬಾಯಿಂದ ಹೇಳಬಾರ್ದು. ಏನ್ ಮಾಡಬಾರ್ದು? ಬಾಯಿಂದ ಹೇಳ್ಬಾರ್ದು. ಇವಾಗ ಟ್ರೈನಲ್ಲಿ ಕೂತ್ಕೊಂಡಾಗ ನೀವು ಹೇಳ್ತೀರಲ್ವಾ, ಹೌದು ಟ್ರೈನು ಬೆಂಗಳೂರಿಂದ ಜೋಧ್ಪುರಕ್ಕೆ ಹೋಗ್ತಾ ಇದೆ, ನಾನು ಮೌಂಟ್ ಅಬುಗೆ ಟಿಕೆಟ್ ತಗೊಂಡಿದ್ದೇನೆ, ಎ ಸಿಯಲ್ಲಿ ಕೂತ್ಕೊಂಡಿದ್ದೇನೆ, ಸೀಟ್ ಮೇಲೆ ಕೂತ್ಕೊಂಡಿದ್ದೇನೆ ಅಲ್ವಾ, 3 ಟೈರ್ AC ಅಂತ ನಾವ್ ಹೇಳ್ತೀವೋ ಹೇಳಲ್ವೋ? ಹೇಳ್ತೀರಾ? ಟ್ರೈನ್ ಜೊತೆ ಕನೆಕ್ಟ್ ಆಗ್ಬಿಟ್ಟು ಟ್ರೈನಿನ ಸುಖ ಅನುಭವ ಮಾಡ್ತೀರ ಅಷ್ಟೇ.
ಹಾಗೆ ಬಾಬಾ ಕೇಳ್ತಾ ಇರೋದು ಏನು ಅಂತಂದ್ರೆ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂದ ತಕ್ಷಣದಲ್ಲಿ ಏನಾಗ್ಬೇಕು? ಸ್ಮೃತಿ ಏನಾಗ್ಬೇಕು? ಮನ ಬಾಬಾಗೆ ಬುದ್ಧಿ ಬಾಬನ ತಗೋಬಿಟ್ಟು ಶಕ್ತಿ ಪ್ರವಾಹ ಆಗಿದ್ ಗೊತ್ತಾಗ್ಬಿಟ್ಟು ಆ ಕರ್ಮದ ಫಲ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿ ನಿಮ್ಗೆ ಅನುಭವ ಆಗ್ಬೇಕು. ಆಗ್ತಾ ಇರಬೇಕು. ನಿಮ್ಮ ಮನೇಲಿ ಯಾರೋ ಬಾಬನ್ ಮಕ್ಕಳು ಬಂದು ಅಂದ್ರೆ ಕಾಫಿ ಬೇಕು ಅಂದ ತಕ್ಷಣ ಟಕ್ ಅಂತ ಹೋಗ್ಬಿಟ್ಟು ಅಡಿಗೆ ಮನೇಲಿ ಏನ್ ಮಾಡ್ಬೇಕು? ಕಾಫಿ ಮಾಡ್ಲಿಕ್ಕೆ ಶುರು ಮಾಡಿ. ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ ಸ್ವಮಾನ ಸ್ಮೃತಿಯಲ್ಲಿ ತಂದ್ಕೊಳ್ಳಿ. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಮನ ಬುದ್ಧಿ ಸಪ್ತಗುಣಗಳ ಪಾಸ್ ಆಗ್ತಾ ಇಲ್ಲ, ಬರೀ ಬಾಯಲ್ಲಿ ಹೇಳ್ತಿದ್ದೀರಿ ಅಂತಂದ್ರೆ ಆ ಗೌರವ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗು ಮನೇಲಿ ಕೂತ್ಕೊಂಡು ಹೇಳ್ತದೆ, ಯಾಕೆ ನಾನು ಟೂ ವೀಲರ್ ನಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೇನೆ, ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ರೂಮಿಗೆ ಹೋಗಿದ್ದೇನೆ, ಟೇಬಲ್ ಮೇಲೆ ಕೂತ್ಕೊಂಡಿದ್ದೇನೆ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಕೆಲಸ ಮಾಡ್ದಾಗ ಇಲ್ಲ ಇಲ್ಲ ತಾನೆ? ಹೇಳೋದು ಬೇರೆ, ಮಾಡೋದು ನೋಡೋದು ಬೇರೆ, ಮಾಡೋದು ಬೇರೆ. ಹೇಳ್ಬೇಕೋ ನೋಡ್ಬೇಕೋ? ಹೇಳಬಾರ್ದು ನೋಡು. ಮಾಡಬೇಕು. ಮಾಡಿರುವಂತ ಸ್ಮೃತಿಯ ಅನುಭವ ನಿಮ್ಗೆ ಆಗ್ಬೇಕು. ಆವಾಗ ವಿಶ್ವ ಕಲ್ಯಾಣಕಾರಿಂದ ನಿಮ್ಮಲ್ಲಿ ಏನಿರ್ತದೆ? ನಶೆ ಇರ್ತದೆ. ಎಸ್, ಬಾಬಾ ನನ್ನ ಏನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ಬೇಕು. ಆ ವಿಧಿ ನನ್ನದಾಗಿದೆ. ತಕ್ಷಣ ಏನಾಗ್ಬೇಕಾಗ್ತದೆ? ಅದು ನಿಮ್ಗೆ ಆಗ್ಬೇಕಾಗ್ತದೆ, ಅನುಭವ ಇರಬೇಕಾಗ್ತದೆ ಅಲ್ವಾ? ಇವಾಗ ಯಾರ್ದೋ ಮನೆಗೆ ಹೋದಾಗ ಅವ್ರಿಗೆ ಮುದ್ದೆ ಮಾಡ್ಲಿಕ್ಕೆ ಬಂದ್ರೆ ಅಕ್ಕೋರೆ ಮುದ್ದೆ ಬೇಕು ಅಂದ್ರೆ ಟಕ್ ಅಂತ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಅವರು ಮಾಡ್ಬಿಡ್ತಾರೆ ಅಲ್ವಾ? ನಮ್ಮ ಮನೆಗೆ ಯಾರಾದ್ರೂ ಬಂದ್ಬಿಟ್ಟು ಅಣ್ಣವ್ರು ರಾಗಿ ಮುದ್ದೆ ಬೇಕು ಅಂತ ನಾನು ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ, ನನಗೆ ತಿಂದು ಗೊತ್ತೇ ಹೊರತು ಮಾಡಿ ಗೊತ್ತಿಲ್ಲ. ಗೊತ್ತಿರ್ಲಿ ಆತ್ಮೀಯರೇ. ಬೇರೆ ಬೇರೆ ಸೇವಾ ಕೇಂದ್ರಕ್ಕೆ ಹೋದಾಗ ನಾನು ಆ ಸ್ಥಿತಿಯ ಅನುಭವ ಮಾಡಿದೇನೋ ಅಥವಾ ನನಗೆ ಮಾಡ್ಲಿಕ್ಕೆ ಬರತ್ತೋ, ಎರಡನ್ನೂ ಕೂಡ ನಾನು ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ನಿಮಗೆ ಮುದ್ದೆ ತಿನ್ಲಿಕ್ಕೆ ಬರ್ತದೆ ಅಂದ ಮೇಲೆ ಅದು ಮಾಡ್ಲಿಕ್ಕೆ ಬರ್ತದೆ ಅಂತ ಅರ್ಥ ಅಲ್ಲ, ಅಲ್ಲ. ಇವಾಗ ತಿನ್ಬೇಕೋ ಮಾಡ್ಬೇಕೋ? ಮಾಡ್ಬೇಕು. ಮಾಡ್ಬೇಕು. ಕನ್ಸಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಮಾಡಿದ್ದೇನೆ, ತಿಂದಿದ್ದೇನೆ, ಬೇರೆಲ್ಲ ಬಡಿಸಿದೆ ಅಂತ ಹೇಳ್ಬೇಕೋ ಇಲ್ಲ ಅಥವಾ ಬರಿಬೇಕೋ? ಮಾಡ್ಬೇಕು, ಮಾಡಿ ಬೇರೆಯವ್ರಿಗೆ ತಿನ್ನಿಸಿ ಅದು ಚೆನ್ನಾಗಿದೆ ಅಂತ ಅವರು ಹೇಳ್ಬೇಕು. ಹೇಳ್ಬೇಕಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಬೇರೆ ಬೇರೆ ಸ್ವಮಾನಗಳನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸ್ವಮಾನ ಅಂತ ಲೌಕಿಕದಲ್ಲಿ ನಾನು PSI ಅಪ್ಪ, ನಾನು ಡಾಕ್ಟರ್, ನಾನು ಇಂಜಿನಿಯರ್, ಸ್ಮೃತಿ ಇರ್ತದೆ ಇರಲ್ವ ಅವರಿಗೆ? ಇರ್ತೈತಿ. ಬೇರೆ ಬೇಡ. KSRTC ಬಸ್ ಅಲ್ಲಿ ಕೂತಿರುವಂತ ಡ್ರೈವರ್, ಕಂಡಕ್ಟರ್ ಗೆಸ್ಟ್ ನಶೆ ಇರ್ತದೆ ಗೊತ್ತಾ ನಿಮ್ಗೆ? ಆ ಸೀಟ್ ಮೇಲೆ ಕೂತ್ಕೊಂಡು ಹೆಂಗ ನಶೆ ಇರ್ತದೆ ಅವರಿಗೆ, ಹೌದು ತಾನೆ? ಹಾಗೇನೆ ನಿಮ್ಮ ಮನಸ್ಸನ್ನು ಕೂಡ ಆ ಸ್ಮೃತಿಯಲ್ಲಿ ನೀವು ಸೆಟ್ ಮಾಡಿದೀರಾ? ಆ ಸ್ವಮಾನದ ಅಧಿಕಾರ ಬಾಬಾ ನಿಮ್ಗೆ ಕೊಟ್ಟಿದಾರ? ನಿಮ್ಮನ್ನ ಬಾಬಾ ಉಪಯೋಗ ಮಾಡ್ತಾ ಇದ್ದಾರಾ ಅಂತ ಇದನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಈಶ್ವರ್ಯ ಕಾರ್ಯದಲ್ಲಿ ಸ್ವಮಾನ ಅಂತಂದ್ರೆ ಏನು? ಸ್ವಮಾನ ಅಂತಂದ್ರೆ ಏನು? ಹೇಗೆ ಲೌಕಿಕದಲ್ಲಿ ಇಂಜಿನಿಯರ್ ಆದವರಿಗೆ ಇಂಜಿನಿಯರ್ ಅಂತ ಒಂದು ಪೋಸ್ಟ್ ಕೊಡ್ತಾ ಇರ್ತಾನೆ, ಡಾಕ್ಟರ್ ಆದವರಿಗೆ ಡಾಕ್ಟರ್ ಪೋಸ್ಟ್ ಕೊಡ್ತಾರೆ, ಹೌದಾ? ಪ್ಯೂನ್ ಆದ್ರೆ ಪ್ಯೂನ್ ಪೋಸ್ಟ್ ಕೊಡ್ತಲ್ಲ, ಹಾಗೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲೂ ಕೂಡ ನೀವು ಆ ಕಾರ್ಯವನ್ನು ಮಾಡಿದಾಗ ಬಾಬಾ ಕೊಡುವಂತ ಒಂದು ಪೋಸ್ಟ್. ಬಾಬಾ ಕೊಡೋದು ಯಾವುದು? ಒಂದು ಪೋಸ್ಟ್. ಓಕೆ, ಅದು ನೀವು ಕೆಲಸನೇ ಮಾಡಿಲ್ಲ ಅಂತಂದ್ರೆ ಆ ಪೋಸ್ಟ್ ನಿಮ್ದು ಅಲ್ಲ. ಎಂಜಿನಿಯರ್ ಮಾತ್ರ ಎಂಜಿನಿಯರ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಡಾಕ್ಟರ್ ಮಾತ್ರ ಡಾಕ್ಟರ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲರೂ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ವಿಶ್ವ ಅಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ, ಅದು ಎಲ್ಲರೂ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಸಾಧನೆ ಮಾಡಿದ್ರೆ ಸಾಧ್ಯ ಇದೆ. ಏನಿದೆ? ಸಾಧನೆ ಮಾಡಿದ್ರೆ ಸಾಧ್ಯ ಇದೆ. ಈಗ ಇಂಜಿನಿಯರ್ ಇರೋನು ಮನೇಲಿ ಕಸ ಗುಡಿಸಬಾರ್ದು ಅಂತ ಏನಾದ್ರು ಇದೆಯಾ? ಇಲ್ಲ ಅಡಿಗೆ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ಪಾತ್ರೆ ತೊಳಿಬಾರ್ದು ಅಂತ ಏನಾದ್ರು ಇದೆಯಾ? ಇಲ್ಲ, ಎಲ್ಲ ಮಾಡ್ಬೇಕು. ಪಾತ್ರೆ ತೊಳೆಯೋನು ಎಲ್ಲರೂ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಹೌದು ತಾನೆ? ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಮನೆಯಲ್ಲಿ ಅವ್ರಿಗೆ ಗಾರೆ ಕೆಲಸನೂ ಮಾಡ್ಲಿಕ್ಕೆ ಬರ್ತದೆ, ಎಲೆಕ್ಟ್ರಿಕಲ್ ಕೆಲಸನೂ ಮಾಡ್ಲಿಕ್ಕೆ ಬರ್ತದೆ, ಅಡಿಗೆ ಕೆಲಸನೂ ಮಾಡ್ಲಿಕ್ಕೆ ಬರ್ತದೆ, ಡ್ರೈವಿಂಗು ಮಾಡ್ಲಿಕ್ಕೆ ಬರ್ತದೆ. ಎಲ್ಲಾನು ಕೂಡ ಏನಾಗಿರ್ತಾರೆ ಅವರು? ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರ್ತಾರೆ. ಅದೇ ಕೆಲಸ ಮಾಡಿ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಅರ್ಧ ಬರ್ಧ ಮಾಡಬಾರ್ದು ಆಮೇಲೆ. ಹಾಗೆ ಯಾವ ಯಾವ ಪೋಸ್ಟ್ ಅನ್ನ ನಿಮ್ಗೆ ಬಾಬಾ ಕೊಡ್ತಾರೆ. ಕೊಟ್ಟಿದ್ದಾರೆ. ಇವತ್ತು ಬಾಬಾ ಒಳ್ಳೆ ವರದಾನ ಕೊಟ್ರಪ್ಪ. ಯಾವುದು? ವಿಶ್ವ ಕಲ್ಯಾಣ ವರದಾನ ಕೊಟ್ಟ ತಕ್ಷಣದಲ್ಲಿ ನಿಮ್ಗೆ ಬಂತು ಅಂತ ಲೆಕ್ಕ ಅಲ್ಲ. ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣದಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಅಂತ ಅರ್ಥ ಅಲ್ಲ. ಡಾಕ್ಟರ್ ಸರ್ಟಿಫಿಕೇಟ್ ಇದ್ರೆ ಅವ್ರು ಪೇಷಂಟ್ ಅನ್ನ ಕರೆಕ್ಟ್ ಆಗಿ ನೋಡ್ತಿದಾರೆ ಅಂತ ಅರ್ಥ ಅಲ್ಲ. ಪೇಷಂಟ್ ಕಾಯಿಲೆ ಏನಾಗ್ಬೇಕು? ಗುಣ ಆಗ್ಬೇಕು. ಇಲ್ಲ ಅಂತಂದ್ರೆ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಡ್ ಆಗ್ಬಿಡ್ತು. ಹೌದು.
ಅಲ್ವಾ? ಅದಕ್ಕಾಗಿ ಆ ಪೋಸ್ಟಿಗೆ ನೀವು ಯೋಗ್ಯರು ಆಗಿದ್ದೀರಾ. ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯ ಅಂತ ಕೂತ್ಕೊಂಡ್ರೆ ಗಂಟೆಗಟ್ಲೆ ಅದೇ ಸ್ಥಿತಿಯಲ್ಲಿ ನಿಮ್ಗೆ ಇರ್ಲಿಕ್ಕೆ ಆಗತ್ತಾ, ಅನುಭವ ಆಗತ್ತಾ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಆ ಪೋಸ್ಟ್ ನಿಮ್ಮಲ್ಲಿ ಅಂದ್ರೆ ಬಾಬಾ ನಮ್ಗೆ ಎಷ್ಟು ಪೊಸಿಷನ್ ಅನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಅಧಿಕಾರ ಬರೀ ಬಾಯಲ್ಲಿ ಹೇಳಿದ್ರೆ ಬರೋದಿಲ್ಲ ಆದ್ಮೇಲೆ ಅದ್ರ ಹಿಂದ್ಗಡೆಗಷ್ಟೇ ತಪಸ್ಸು ಸಾಧನೆಯನ್ನ ಮಾಡ್ಬೇಕು. ಮಾಡ್ಬೇಕಾಗತ್ತೆ. ಇವಾಗ ನಮ್ಮ ವರ್ತಮಾನ ಸಮಯದ ನಮ್ಮ ಪ್ರಧಾನ ಮಂತ್ರಿಗಳಿದ್ದಲ್ಲ, ಮೊದ್ಲೇನಾಗಿದ್ದಾರೆ ಅವರು, ಮುಖ್ಯಮಂತ್ರಿಗಳಾಗಿದ್ರು. ಚಾಯ್ವಾಲ ಟೀ ಮಾರೋದು. ಅಲ್ವಾ? ಅವ್ರು ಆ ಲೆವೆಲ್ ದಾಟಿ 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 ತಾನೇ ಇವಾಗ ಬಂದಿದ್ದಾರೆ ಅಷ್ಟು ವರ್ಷ ಮಾಡಿದ ಮೇಲೆ. ಹಾಗೇನೆ ಇಲ್ಲೂನು ಕೂಡ ಬಾಬಾ ಹೇಳ್ತಾರೆ, ನೀವು ಅಷ್ಟು ಸಾಧನೆಯನ್ನ ಮಾಡ್ಬೇಕು. ಮಾಡ್ಬೇಕು. ನಾವು ಸ್ಥೂಲದಲ್ಲಿ ಮಾಡ್ತೀವಿ, ಅಣ್ಣವ್ರು ನಮ್ಗೆ ಅಡಿಗೆ ಮಾಡ್ಲಿಕ್ಕೂ ಬರ್ತದೆ, ಡೈವಿಂಗ್ ಮಾಡ್ಲಿಕ್ಕೂ ಬರ್ತದೆ, ಮಾಡ್ತೀವಿ. ಆದ್ರೆ ನಿರಾಕಾರದಲ್ಲಿ ಯೋಗದಲ್ಲಿ ಮಾಡ್ಲಿಕ್ಕೆ ಬರುತ್ತಾ, ಇದನ್ನ ನೀವೇನ್ ಮಾಡ್ಬೇಕು, ಚೆಕ್ ಮಾಡಿ. ಅಣ್ಣವ್ರೇ ನಾನು ಎಷ್ಟು ಫೇಮಸ್ ಗೊತ್ತಾ, ಸೆಂಟರ್ನಲ್ಲಿ ಯಾವಾಗ್ಲೂ ಬ್ರಹ್ಮಭೋಜನ ಇದ್ರೆ ಅಕ್ಕರು ಮೊದ್ಲು ಕರೆಯೋದೇ ಯಾರನ್ನ, ನನ್ನನ್ನ. ಅದು ಮಾಡಿ ಬಾಬಾ ಬೇಡ ಅಂತ ಹೇಳಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು, ಮಾನಸಿಕವಾಗಿ ಯೋಗದಲ್ಲಿ ಪರಿವರ್ತನೆ ಬಂದಾಗ ಆವಾಗ ನಿಮ್ಮ ಮೇಲೆ ನಿಮ್ಗೆ ಏನು ಬರ್ತದೆ, ನಂಬಿಕೆ. ನಮಗೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.